ಅದರಲ್ಲೂ ಹೆಂಡತಿ ಆದವಳಿಗೆ ಗಂಡನ ಸ್ವರ ಯಾರು ಪ್ರಶ್ನೆ ಇಲ್ಲ, ಅಪರಿಚಿತರು ಅಂತ ಅನಿಸುವುದಿಲ್ಲ. ಯಾಕೆಂದ್ರೆ ನೀವು ಪ್ರಯತ್ನ ಮಾಡಿ ಬೇರೆ ಸ್ವರದಲ್ಲಿ ಮಾತಾಡಿದ್ರು ಅವ್ರಿಗೆ ಗೊತ್ತಾಗ್ತದೆ. ಹೌದು, ಆದರೆ ಅವ್ರು ಕೇಳಿ ನೋಡ್ರಿ ನನಗೂ ಯಾಕೋ ಅನುಮಾನ. ಹಾಗಾಗಿ ನೀನು ಹೇಗೆ ಹೇಳಬೇಕು ಅಂತ ಆದ್ರೆ ಹೆಂಡತಿಗೆಲ್ಲ ಲೋಕಕ್ಕೆ ಗೊತ್ತಿದ್ದ ವಿಷಯ ಹೆಂಡತಿಗೆ ಗೊತ್ತಿದ್ದೇ ಇರ್ತದ, ಮತ್ತೆ ಲೋಕಕ್ಕೆ ಗೊತ್ತಾದ ಮೇಲೆ ಅಂತರ್ದ ಬಗ್ಗೆ ನೋಡುವ ನಾವು ಪ್ರಖ್ಯಾತಿ ಪಡೆದಂತಹ ಕಾರ್ಯ. ನಿನಗೇನ ಸಮಸ್ಯೆ ಇಲ್ಲ. ಮತ್ತೆ ಎಂತೆಲ್ಲ ಕಾರ್ಯ ಮಾಡಿದ್ದೇನೆ, ಎಷ್ಟೆಲ್ಲ ಉದ್ಯೋಗ ಉಂಟು ನನಗೆ. ಅದರಲ್ಲಿ ಪ್ರಮುಖವಾದಂತಹ ಒಂದು ಉದ್ಯೋಗ ಹೇಳಿಬಿಡು. ಯಾವತ್ತಿನ ನಮ್ಮ ಕಸುಬು ಅದನ್ನೇ ಹೇಳಬೇಕು ನೋಡಿ. ಹೌದು, ಇವರು ಯಾರು? ನನ್ನ ಪ್ರಾಣನಾಯಕ. ಪ್ರಾಣ ಪ್ರಾಣ ನಾಗವೇಣಿ. ನಾಗವೇಣಿ ನನ್ನ ಹೆಂಡತಿ ಈಗ ಅವಳು ಹಾಗೆ ಆಗಿತ್ತು. ಜಾಡೆ ಅಂದ್ರೆ ಹಾಗೆ ಈಗಿತ್ಲಾಗೆಲ್ಲ ತುರುಬಾಗ್ಲಿಕ್ಕೆ ಶುರು ಮಾಡಿದ್ಲು ಅವಳು. ಅಂದ್ರೆಲ್ಲ ಉತ್ತಿರ್ಲಿಕ್ಕೆ ಶುರುವಾಯ್ತಲ್ಲ. ಇವಳು ಹಾಗಲ್ಲ, ಇವರಿಗೆ ಹಾಗಲ್ಲ. ಅಷ್ಟು ಚಂದ. ಅಯ್ಯೋ, ಹಿಂದೆ ಬದಿ ನೋಡಿದ್ರೆ ಕಾಳೋಮೃಗ ಅಂತ ಕಂಡಾಗ ಕಾಣ್ತದೆ. ಕಾಳೋಮೃಗ. ಹೌದೌದೌದು. ಅಷ್ಟು ನಾಗರ ಹಾವು ಹಿಂಬದಿಯ ಹೆಡೆತಲೆಗೆ ಕಚ್ಚಿ ಜೋತಾಡ್ತಾ ಇಲ್ವಿಯೋ ಅಂತ ಭವಿಸಬೇಕು. ಆ ರೀತಿ ಉಂಟು ಅಂತ ಜಡ ಇವನು. ಹೌದೌದು, ಹೇಳಿ. ಈಗ ಒಂದವ ಯಾರ್ಯಾರು ಅಂತ ನೀನು ಭಾವಿಸುವುದು ಬೇಡ. ಒಂದವ ನಾನು ವೇಣುಗೋಪಾಲ. ವೇಣುಗೋಪಾಲ ಆದ್ರೆ ದನ ಕೈಲಿಕ್ಕೋಲ್ಲ. ಇದು ಬೇಡಾಗಿತ್ತು. ಇನ್ನೊಂದು ಕರ್ಕೊಂಡು ಹೋಗಬೇಕು. ನಾನು ಸರಿಯಾಗಿ ನನ್ನನ್ನು ಕರ್ಕೊಂಡು ಬಂದದ್ರಿಂದ ಇಷ್ಟ ಆದ್ರೂ ಅದರಲ್ಲಿ ಇದ್ದಿದ್ರು ಬಂದಿದ್ದಾರೆ ಮತ್ತೆ. ಅದರಲ್ಲಿ ಅಲ್ಲೂ ಪಾಪ ಇದ್ದರು ಒಬ್ಬರೇ ಅಲ್ಲ,
ಹಾಗಾಗಿ ನಾನು ಬಂದೆ, ಎಲ್ಲರೂ ಬರ್ತಾ ಇರಲಿಲ್ಲ, ಬಿಟ್ಟುಬೇಡ. ಕೃಷ್ಣಯ್ಯ ಓ ವೇಣುಗೋಪಾಲ ಅಂತ ಹೇಳಿದ್ರೆ ನಿಜವಾಗಿ ಎಷ್ಟೋ ಬಾರಿ ನೋಡ್ಬೇಕು. ಚದುರಿ ಹೋದ ಗೋವುಗಳು ಒಂದಾಗಬೇಕು ಅಂತ ಆದ್ರೆ ನೀನು ನಾನ ಮಾಡಿದೆ ಅಂತ ಆದ್ರೆ ಎಲ್ಲಿದ್ದು ಗೋವುಗಳು ಓಡಿ ಬಂದು ನಿಂತ್ಕೊಂಡು ಅಂಬಾ ಅಂತ ಕೂಗುದು ನಾನು ಕಣ್ಣಾರೆ ಕಂಡ. ನನ್ನ ವೇಣುವಿನ ನಾದವೇ ಹಾಗೆ ಅಂತದ್ರಲ್ಲಿ ಇವರು ಹೇಳಿದ್ರು ದನ ಕಾಯುವವರ ಅಷ್ಟಕ್ಕೆ ಹೋಗ್ಲಿ ಅಂತ ಒಂದೇ ಹೆಸರ ಮತ್ತೆ ಅದು ಬಿಡುವ ನಾಳೆ ಮತ್ತೊಂದಪ್ಪ. ಮತ್ತೆ ನಮ್ಮ ಸಾಹಸಗಾರದಲ್ಲಿರುವಂತಹ ಸಾಹಸವನ್ನು ಹೇಳಿದ್ರೆ ಹಾಗೆ ನಿಮ್ದು ಎಷ್ಟುಂಟು ಎಂತೆಂತದ್ದನ್ನ ಸಾಹಸ ಮಾಡಿದವ ನಾನು ಮತ್ತೆ ಅದ್ರಲ್ಲಿ ಹುಡುಕು ಅಂತ ಹೇಳುವ ಜೀವನದಲ್ಲಿ ಮತ್ತೆ ಸಿಗ್ತದೆ. ಕೃಷ್ಣ ಇಷ್ಟು ಪ್ರೀತಿಯಲ್ಲಿ ಕೇಳಿದ್ದು ಉಂಟ? ಯಾವ ಸನ್ನಿವೇಶದೊಳಗೂ ನಾ ಇಲ್ಲ. ನನ್ನದೇ
ಇನ್ನೊಂದು ಸಂದರ್ಭದಲ್ಲಿ ಹಾ. ಕಾರಂಜಿ ನದಿ ತೀರಕ್ಕೆ ಹೋದಂತ ಹೌದು. ಗೋಪಾಲಕರೆಲ್ಲರೂ ಸಾಯುವುದಕ್ಕೆ ಪ್ರಾರಂಭವಾಗಿತ್ತು. ಕಾರಣ ಕ್ರೂರವಾದಂತಹ ಹುಡುಕಿದಾಗ ನಮಗೆ ಅರ್ಥವಾಯಿತು ಆ ಕಾಳಿಂದಿ ನದಿಯಲ್ಲಿ ಕ್ರೂರ ಕಾಳಿಂಗ ಅಡಗಿ ಕುಳಿತಿದ್ದಾನೆ. ತನ್ನತ್ತ ಬಂದವರನ್ನು ಸೆಳೆದು ತಿನ್ನುವುದಕ್ಕೆ ಮುಂದಾಗಿದ್ದಾನೆ. ವಿಷ ಬಿಡುವ ಕಪ್ಪುದು ಬೇಡ, ಹೌದೌದು. ಉಸಿರು ಬಿಟ್ಟರು ಸಾಕು. ಸಾಕು. ಕ್ರಿಮಿ ಕೀಟ ಪಕ್ಷಿ ಎಲ್ಲ ಹಾವುದೆಲ್ಲ ಸತ್ತು ಬೀಳ್ತಿತ್ತು. ಹೌದೌದು. ಅಷ್ಟು ಘೋರ ವಿಷವನ್ನು ಹೊಂದಿರುವಂತಹ ಕಾಳಿಂಗ ಖಂಡಿತವಾಗಿ ಹೌದು. ಆ ಸಂದರ್ಭದಲ್ಲಿ ನಾವು ಮಾಡಿದಂತ ಕಾರ್ಯ ಏನು? ನೇರವಾಗಿ ಕಾಳಿಂಗ ನದಿ ತೀರಕ್ಕೆ ಸಾಗಿ ಅದರಲ್ಲಿ ಅಡಗಿರುವಂತಹ ಕಾಳಿಂಗನನ್ನ ಎತ್ತಿ ಕ್ರೂರ ಕಾಳಿಂಗನ ಹೆಡೆಯ ಪಿಡಿದು ಅದನ್ನ ಮೆಟ್ಟಿ ಅದನ್ನ ಕೊಂದವ ಯಾರು? ಆಲ ಹಿಡಿದು ಹೆತ್ತದ್ದು ಹೆಡೆ ಕುಣಿದದ್ದು ಅಲ್ಲ ಮಾರಾಯ. ನಿಂಗು ಕುಣಿಯುವುದಿದ್ರೆ ಕಾಳಿಂಗನ ಹೆಡೆಯೂ ಸಾಕು. ಮತ್ತೆ ನಮಗೆ ರಂಗಸ್ಥಳ ಎಷ್ಟು ಅಗಲಿದ್ರು ಕಡಿಮೆ. ನನಗೆ ಈ ಸಣ್ಣ ಜಾಗದಲ್ಲಿ ಕೆಲಸ ಮಾಡುವ ಅಂತ ಅವತ್ತೇ ಗೊತ್ತಾಗಿದೆ. ನೀವು ಒಂದೇ ಕಿವಿ ಬೆರಳಲ್ಲಿ ಎತ್ತದಮ್ಮ, ನಿನಗೆ ಜಾಗ ಹೆಚ್ಚಬೇಕಾ? ಅದು ಒಂದು ಹೆಜ್ಜೆ ಊರ್ಲಿಕ್ಕೆ ಸಿಕ್ಕಿದ್ರು. ಹಾಗಂತ ಜಾಗ ಸಣ್ಣದು ಅಂತ ನಿಂಗೆ ಕೊಡ್ಲಿಕ್ಕೆ ಕೊಟ್ರೆ ಆ ಕೊಟ್ಟವ್ ಮಗ ಹೋದ್ನೆ ಪ್ರಶ್ನೆ ಬೇರೆ ಆ ಬಿಡು ಅಂತ ನಿನ್ನ. ಆದ್ರೆ ಎಂತವರಲ್ಲಿ ಅಂತ ನಮ್ಮ ವ್ಯವಹಾರ ಅಂದರವರ ಯಾರಲ್ಲಿ? ಹಾಗಿದ್ರೆ ನೀನು ಅಂತ ಕ್ರೂರ ಕಾಳಿಂಗನನ್ನ ಕಾಳಿಂಗ ಬರ್ತಾನ ಬಂದಿದ್ದೇನೆ. ತೀರನಂತೆ ತೀರ ಅಯ್ಯಯ್ಯ ಎಲ್ಲಾದ್ರೂ ಹೋಗಿ ಹಾವು ಹಾರಿಸ್ಕೊಂಡಿರು. ಇಲ್ಲೆಲ್ಲ ನಿಮ್ಮ ಹಾವು ಬಿಡಬೇಡಿ. ಎಂತ ಪರಿಸ್ಥಿತಿ ಬಂದು ನಿಮಿಷಕ್ಕೂ ಇಂಥ ಮಾತು ಎಲ್ಲೂ ಆಗಿಲ್ಲ. ನೀನು ಮತ್ತಿಂದ ಎಲ್ಲ ಕುರಿತು ಎಲ್ಲ ಕಡೆ ಹೇಳಲಿಕ್ಕೆ ಹೋಗ್ಬೇಡ. ಹೌದಂತೀವತ್ತು ಈಗ ಈಗ ಒಂದು ಬಲ್ಲ ಒಂದು ಮಾತು ಉಂಟು ನಮ್ಮ ರೂಢಿಯಲ್ಲಿ. ಯಾವುದು? ವಲ್ಲದ ಹೆಂಡತಿಯನ್ನು ಕಂಡ್ರೆ ಬೆಣ್ಣೆಯಲ್ಲಿ ಕಲ್ಲು. ಹೌದು. ಅಂದ್ರೆ ಉಪದ್ಯಾಪ ಅಂದ್ರೆ ಹಾಗೆ ಅವರು ಸರಿ ಮಾಡಿದ್ರು ವಿರೋಧ ಹೇಳುವ ಗುಣ ಇದ್ದವರು ಹಾಗೆ ಮಾಡ್ತಾರೆ. ಗಂಡಂದಿರುವಂತ ಮಾತಿತ್ತು. ಹೌದು. ಆದ್ರೆ ಇವತ್ತಾಗಲ್ಲ. ಹೆಂಡತಿ ಮಾತು ಬಹಳ ಚಂದ ಅಲ್ವಾ? ಕಾಳಿಂಗ ಮರ್ದನ ಅಯ್ಯೋ ನೀವು ಇಲ್ಲಿ ಮಾತ್ರ ನೀವು ಹಾವುಗಳು ಹಾವಿಡಿಯವರು ಅಂತ ಹೇಳ್ತಾ ಇದ್ದಾರೆ. ದಯವಿಟ್ಟು ನಿಮ್ಮಲ್ಲಿದ್ದ ಹಾವು ಇಲ್ಲಿ ಬಿಡಬೇಡಿ, ಹೆಂಗಸರ ಮಕ್ಕಳಿದ್ದಾರೆ. ನೋಡಿದ್ಯಾ? ಆ ಪರಿಸ್ಥಿತಿ ಬಂತು. ಈಗ ನಾವು ಹಾವು ಹಿಡ್ಕೊಂಡು ಎಲ್ಲ ಹೋಗುವಾಗ ಈಗ ಎಲ್ಲ ಬೇರೆ ಏನಾದ್ರು ಒಳ್ಳೆ ಹೇಳು ಮಾರಾಯ. ಯಾಕಿಂತದ್ದೇ ಹೇಳ್ತೀವಿ. ಏನು ಹೇಳಿದ್ರೆ ಇವಳಿಗೆ ಅರ್ಥವಾಗುವುದಿಲ್ಲ. ಒಂದು ಉದ್ಯೋಗ ಬೇಡ, ಸಾಹಸಗಾತಿಯಲ್ಲಿರುವ ಸಾಹಸ ಬೇಡ. ಏನ್ ಹೇಳಿದ್ರು ಇವರು ಕೇಳುವ ಪರಿಸ್ಥಿತಿಯಲ್ಲಿಲ್ಲ. ಹಾಗಿದ್ರೆ ಏನ್ ಮಾಡುದು? ಕೆಲಸ ಮಾಡುವ. ಏನು? ನೇರ ಹೇಳು. ನಮ್ಮ ಯಾವ ಬಿರುದು ಬೇಡ, ಯಾವ ಉದ್ಯೋಗವೂ ಬೇಡ. ಮೊದಲು ಬರ್ಬೇಕಾದ್ದೋದು. ಹೌದು. ಇದೆಲ್ಲ ಮತ್ತೆ ಬಂದ ಹೆಸರು. ಅಲ್ವಾ? ಅದು ಬೇಡ, ಅದು ಬೇಡ. ಮೂಲತಃ ಯಾವುದೇ ತಗೊಂಡು ಅಲ್ವಾ? ಓ ಭಾಮ, ಬಂದವ ಬೇರೆ ಯಾರು ಯಾವ ಅಲ್ಲ, ನಿನ್ನ ಗಂಡ ಕೃಷ್ಣ. ನಾನು ಬಂದಿದ್ದೇನೆ ಭಾಮ, ಬಾಗಿಲು ತೆಗಿ. ಯಾರೇ ಬರಲಿ ಬಾಗಿಲು ತೆಗಿಬಿಡುವೆ. ನೋಡಿ ಅಲ್ಲ, ನೀ ಕೃಷ್ಣ ಯಾಶ್ವರ ಪುಣ್ಯ. ನಾವೇ ಅಂತ ನೀ ಹೆಮ್ಮೆ ಹೇಳಿದ್ರೆ ಅವ್ರು ಎತ್ತಿನೆತ್ತಿ ಕೃಷ್ಣ ಆ ಶೈಲಿ ಆ ಕಾಲು ಕಂಡು ಮೇಲೆ ಆಯ್ತು. ಏನೋ ಪಾದ ನೋಡಿದ್ರು ಎಂತ ಎಂತ ಮಾಡುದು ಅಂತ ಈಗ ಗಂಡ ಕೃಷ್ಣ ಬಂದಿದ್ದೇನೆ ಅಂದ್ರೂ ಬಾಗಿಲು ತೆಗೆಯುವ ಪರಿಸ್ಥಿತಿ ಇಲ್ಲ. ಈಗ ಎಂತ ಮಾಡುದು? ಅವ್ರು ಕೆಲಸ ಮಾಡುವ. ಇಷ್ಟು ಹೊತ್ತಿನವರೆಗೆ ನಾವು ಕ್ರಮವನ್ನು ಅನುಸರಿಸಿದ್ದು. ನಿಜವಾದ ಗಂಡ ಮನೆಗೆ ಬಂದಾಗ ಹೆಂಡತಿಯೇ ಬಾಗಿಲನ್ನು ತೆಗೆದು ಸ್ವಾಮಿ ತೆಗೆದು ಅದಕ್ಕೆ ನಾವು ಗಂಡ ಎಷ್ಟು ಹೊತ್ತಿ ಬರ್ತಾನೆ ಅಂತ ಕಾಯ್ತಾ ಇರ್ಬೇಕು. ಪಾದ ತೊಳಲಿಕ್ಕೆ ನೀರು ಕೊಟ್ಟು ಒಳಗೆ ಕರ್ಕೊಂಡು ಹೋಗಿ ಸೇವೆ. ಅದು ಪದ್ಧತಿ. ಇದು ಹೊರಗಾಕೊಂಡು ಇವರೇ ಪದ್ಧತಿ ಬಿಡ್ತಾರೆ, ನಾವು ಪದ್ಧತಿ ಬಿಡುವುದೇ. ನಾವೇ ಬಾಗಿಲು ತೆರೆದು ಒಳಗೆ ಹೋಗ. ಹೊಸ ಬಾಗಿಲು ಮಾಡಿಸುದು ಅದು ಆಚಾರ್ಯ ಕೆಲಸ ಕೊಡುವ ತೊಂದರೆ ಇದ್ರೆ ಹಾಗಾಗಿ ಆದ್ರೆ ಹೋದ್ರು ಹೋಗಿ ಒಂದು ಕೈ ನೋಡೇ ಏನು ಕರುಣಾ ಜಗತಿ ಕೃಷ್ಣನು ಕಮಲ ನೇತ್ರೆಯ ಬಳಿಗೆ ನಡೆದಂತ ನುಡಿದನು ಮಧುರ ವಚನದಲ್ಲಿ ಯಾತನೆಯಲ್ಲಿ ಮುನಿಗ
ಅಂತ ಪರಿಸ್ಥಿತಿ ನೋಡಿ. ನೀನೊಂದು ತೀರ, ಅವರೊಂದು ತೀರ, ಮಧ್ಯದಲ್ಲಿ ನಾನು ಯಾರ್ಯಾರೋ ಮಾರ. ಮಾತಾಡ್ಸಿ ಮಾತಾಡ್ಸಿ. ಯಾಕಿತ್ತು ಸಿಟ್ಟು ಯಾಕಿಂತ ಸಿಟ್ಟನ್ನು ಮಾಡ್ತಾ ಇದ್ದೀಯ? ಯಾಕೆ ಬಾಮ? ಓ ಬಾಮ, ಅಮ್ಮ ಅವಳಿಗೆ ಯಾಕಷ್ಟು ಸಿಟ್ಟು? ನನ್ನನ್ನು ಕಂಡ್ರೆ ಯಾಕಷ್ಟು ಸಿಟ್ಟು? ಅಲ್ಲ, ನೀ ಅಂತದ್ದು ಏನ್ ಮಾಡಿದ್ದೆ? ಅಲ್ಲ, ನಿಮ್ಗೆ ನನ್ನ ಕೈ ಯಾವುದು, ಬೇರೆ ಕೈ ಅಡಿಯವ್ರು ನೀವೊಬ್ರೆ ಹೊಡೆದು ಕೂಡಲೇ ಗೊತ್ತಾಗ್ತದೆ. ಮತ್ತೆ ಮೈ ಮುಟ್ಲೆ ನೋಡುವ ಗಂಡ ಮೈ ಮುಟ್ಲಿ ಹೇಳ್ಬೇಡ, ಮುಟ್ಟೇದ್ರಿ ಈಗ ಮತ್ತೆ ಹಾಗಂದ್ರೆ ಸಿಟ್ಟು ಬಂದ್ರೆ ಎಲ್ಲಾದ್ರೂ ನಾವು ನಮ್ದು ಎಲ್ಲಾದ್ರೂ ಹೀಗೆ ತಮಾಷೆಗೆ ವಿನೋದಕ್ಕೆ ಅದಲ್ಲ. ಒಂದು ನನ್ನ ಬಾಲ್ಯಗಾರ ವಿನೋದಕ್ಕಾಗಲು ಅದು ಮಾಡಿದ್ದೇನೆ. ಸಾಧ್ಯ ಇಲ್ಲಪ್ಪ. ಎಷ್ಟು ಪ್ರೀತಿ ನಿಮ್ಮಲ್ಲಿ. ಹೌದಾ ಬಾಮ, ಯಾಕೆ ಬಾಮ? ಯಾಕೆ ಇದು ಸಿಟ್ಟು ಮಾಡ್ತಾ ಇದ್ದೀನಿ? ಸಿಟ್ಟು ಮಾಡಿದ್ರೆ ಅಮ್ಮ ಯಾಕಮ್ಮ, ಯಾಕಮ್ಮ ಸಿಟ್ಟು? ಇಲ್ಲಪ್ಪ, ಯಾಕೆ ಸಿಟ್ಟು ಮಾಡ್ತಾ ಇದ್ದೀನಿ? ಇವರು ಬೇಲಿ ಬೂಟುವೆ ಬೇಡ, ಇವ್ರೆ ಎಲ್ಲ ಬೇಲಿ ಬೂಟ ಇಲ್ಲೇ ಉಂಟು. ಬಾಮ, ಸಿಟ್ಟು ಮಾಡಬೇಡ. ಇನ್ನೋಡೆ ನನ್ನನ್ನ ನನಗೆ ಮಾತಾಡಿ ಮನಸ್ಸಿಲ್ಲ, ಆದ್ರೆ ಸುಮ್ಮನೆ ಆಗ್ತದ? ಮೈ ಕಟ್ಟಿ ಮುಟ್ಟುದು ತಟ್ಟುದು ಆಗುದೇ ಇಲ್ಲ. ಕೈ ಮುಟ್ಟಿದ್ರೆ ಆಗುದೇ ಇಲ್ಲ. ಊರು ಮಾಡ್ಕೊಂಡ್ರೆ ಬಾಯಿ ಬಂದಂಗೆ ಬೈತೆ. ಈಗ ಹೀಗೆ ನಾನು ಇನ್ನಲ್ಲಿ ಮಾತಾಡುದು. ನನ್ನ ಪರವಾಗಿ ನೀ ಮಾತಾಡ್ಬೇಕು. ಹೌದಮ್ಮ, ನೀವು ಸುಮ್ಮನೆ ಇದ್ರು ಅಷ್ಟು ನೇರ ಮಾತಾಡ್ಬಿಡ್ತಾರೆ. ಇವಳು ಅವರ ಪರವಾಗಂತೆ. ನಾನು ನಿನ್ನ ಕುರಿತಾಗಿ, ನಿನ್ನ ಬಗೆಗಾಗಿ ನಾನು ಸಿಕ್ಕಿದ್ರ ನಮ್ದು ಬಿಟ್ಟರೆ ಅಲ್ವಾ? ಏನ್ ನಿಮ್ಮೊಳಗೆ ಅಷ್ಟೇ ಅಲ್ಲ, ನಮ್ಮೊಳಗೂ ಹೊಂದಾಣಿಕೆ ಉಂಟು ನೋಡುವ. ಹಾ, ಅವ್ರು ಎಂತ ಹೇಳುದು? ಮಾತಾಡ್ಬೇಕು. ಹೌದು. ಅಯ್ಯೋ, ಕೇಳಬೇಕು ಈಗ. Yeah.
ಸ್ವಲ್ಪ ದಯವಿಟ್ಟು ಸ್ವಲ್ಪ ನೋಡ್ಕೊಂಡು ವ್ಯವಹಾರ ಮಾಡಿದಲ್ಲ. ಅಮ್ಮ ಹೌದು ಇಲ್ಲಿ ಯಾಕೆ ಬಂದಿದ್ದು ಇಲ್ಲಿ ಯಾಕೆ ಬಂದಿದ್ದು ಇಲ್ಲಿ ಯಾಕೆ ಬಂದಿತ್ತು? ಇಲ್ಲದೆ ಮತ್ತೆ ಎಲ್ಲಿಗೆ ಹೋಗುದು ಇಲ್ಲಂದೆ ಮತ್ತೆ ಎಲ್ಲಿಗೂ ಹೋಗುದೇ? ಇಲ್ಲದೆ ಮತ್ತೆ ಎಲ್ಲಿಗೆ ಹೋಗುದೇ ಅವ್ರ ಮನೆಗೆ ಹೋಗ್ಬೇಕಿತ್ತು. ಅವರ ಮನೆಗೆ ಹೋಗ್ಬೇಕಿತ್ತು. 3-4 ಸಲ ಯಾಕೆ ಅಂತ ಒಂದು ಅಭಿನಯ ಮಾಡ್ತಾರೆ. ಅವಳ ಮನೆ ಅಂದ್ರೆ ಯಾವ ಮನೆ? ಯಾವ ಅವಳ ಮನೆ ಅಂದ್ರೆ ಅವಳ ಮನೆ? ಅವಳ ಮರ್ಯಾದಿವಂತಳು, ಗುಣವಂತಳು, ಸುಶೀಲಳು, ವಿದ್ಯಾವಂತಳು ಅವಳು. ಅವಳ ಅವಳು ಅಂದ್ರೆ ಮರ್ಯಾದೆವಂತಳು, ಗುಣವತಿ, ಮಾನವತಿ, ಶೀಲವತಿ, ಗರ್ಭವತಿ. ಕೃಷ್ಣ ನೀನಿದ್ದಾಗ ಏನು ತೊಂದರೆ ಆಗ್ತದೆ? ಸುಖದಲ್ಲಿದ್ದಾರೆ. ಮಾನವತಿ ಅವ್ರಿಗೆ ಹಾಗೆಲ್ಲ ವತಿ ಅದೆಲ್ಲ ಒಂದು ಕೊನೆ ಹೇಳ್ಕೊಂಡ್ರೆ ಅದು ಯಾರು ಇಲ್ಲ ಏನೋ ಒಂದಿಲ್ಲ ಹೌದಾ? ಏನ್ ಒತ್ತಿ ಒತ್ತಿ ಅಂತ ಇಲ್ವಾ? ಆಯ್ತು ಬಂದು ಅಲ್ಲ ನಮ್ಮಲ್ಲಿ ಮಾನವತಿ, ಕುಲವತಿ, ಗುಣವತಿ, ರೂಪವತಿ, ಶೀಲವತಿ ಇವಳಲ್ದೆ ಮತ್ಯಾರ? ಒಂದು ದಿವಸ ನಾನಿದ್ದ ಮನೆಯಲ್ಲಿ ಈ ರೀತಿ ತಿನ್ಸಲಿಲ್ಲ, ಈ ರೀತಿ ತಿನ್ಸದ್ದೇ ಇಲ್ಲ. ನಂಗೇನೂ ಆಗ್ಲಿಲ್ಲ, ಏನಾದ್ರೂ ಆಗ್ತಿತ್ತು. ನೀನು ಇದು ತಿರುಗಿಸ್ತೀಯ ನಮಗೆ ಗೊತ್ತಿಲ್ಲ. ನಮ್ಗೆ ಇವತ್ತೇ ಗೊತ್ತಾಗ್ತದೆ. ಅದೊಂದು ತಕ್ಕ ಮಟ್ಟಿಗೆ ಅವಳು ಮನೆಯವಳು, ಲಕ್ಷಣಕ್ಕವಳು, ಮನೆಯವಳು, ಅಂಗಡಿಯವಳು ಗೊತ್ತಾಯ್ತು. ಬೇಡ ನಿನ್ನಂತವಳೆ ಅಂತ ಗೊತ್ತಾಯ್ತು. ನಿನ್ನ ಅಭಿನಯ ಗೊತ್ತಾಯ್ತು. ಮಾನವತ್ತವಳು, ಮರ್ಯಾದೆ ಬಿಟ್ಟವಳು, ಅಣ್ಣಿ ಚುಟ್ಟು ಕೊಯ್ದವಳು. ಅಣ್ಣನ ಜುಟ್ಟು ಕೊಯ್ದವಳೇನು? ಕೃಷ್ಣಯ್ಯ ಇವಳಿಗೆ ಏನಾಯ್ತು ಅಂತ ನನಗೆ ಈಗ ಗೊತ್ತಾಯ್ತು. ಏನು ಇವಳು ಯಾರು ಸುದ್ದಿ ಹೇಳ್ತಾ ಇದ್ದಾಳೆ ಎಲ್ಲವೂ ನನಗೆ ಚೆನ್ನಾಗಿ ಅರ್ಥ ಆಯ್ತು. ಪತ್ರ ಬಂದವಳು ಅವಳು, ಪತ್ರ ಬರೆದವಳು ಅವಳು. ಪತ್ರ ಬರೆಯುವಲ್ಲಿ ಯಾರಿದ್ದಾರೆ? ಯಾರು ನಮ್ಮಲ್ಲಿ ನಿಂತ್ಬಿಟ್ರು ಮತ್ತೆ ಅವ್ರು ಹೇಳುದು ಅಂತವ್ರು ಬರ್ದವರಿಗೆ. ಯಾರು ಅವಳಿಗೆ ಅವಳ ಮನೆ ಹೋಗಕ್ಕೆ ಅವಳಿಗೆ ಏನೋ ಕಂಟನೆ ಏನಾದ್ರು ಸಿಕ್ಕಿಕೊಂಡಿರ್ಬೋದು. ನಿನಗೆ ಸಿಕ್ಕಿದ್ಯಾ? ಅವಳಿಗೆ ನಮ್ಮನೆಯವ್ರಿಗೆ ನನ್ ಕಂಡ್ರೆ ಹೇಗಾಗ್ಲೇ ಮಾತಾಡುದು. ನೀನೇ ಹೇಳಲ್ಲ ಅವಳು ನಂಗೆ ಹೇಳಿದ್ರೆ ನಿಮ್ಮ ಹೆಂಡ್ರು ನಿಮ್ಗೆ ಹೇಳ್ದಾಗೆ. ನಾವು ಮಧ್ಯವರ್ತಿ ಅಷ್ಟೇ, ನಮ್ಗೆ ಯಾವ ಸಂಬಂಧ ಇಲ್ಲ. ನನ್ನ ಅವಳಿಗೆ ಒಳಗೆ ಯಾವ ನೈತಿಕ ಸಂಬಂಧವೇ ಇಲ್ಲ. ನೈತಿಕ ಇಲ್ಲ ಅಂತ ಹೇಳಿ ಮತ್ತದು ಹಾಗಲ್ಲ, ಯಾವುದೇ ರೀತಿ ಇಲ್ಲ. ಈಗ ಈ ಪ್ರಕಾರ ಈಗ ನಾವು ಪಾತ್ರಧಾರಿಗಳು. ಅಮ್ಮ ಗೊತ್ತಾಗಿಲ್ವಾ? ಇಲ್ಲಮ್ಮ ಗೊತ್ತಾಗಿಲ್ವಾ? ಕಾಪಾಡೋದಕ್ಕೆ ಸಾಧ್ಯ ಇಲ್ಲ. ಕೆಲವು ವಿಷಯ ಸಿಟ್ಟುಂಟು ಅವನಿಗೆ ನಮಗೆ. ಇಂಥ ಅವಕಾಶ ಸಿಕ್ಕದ್ರೆ ತೀರಿಸ್ಕೊಂಡೇ ಬಿಡುತ್ತೋ. ಅಷ್ಟಕ್ಕಷ್ಟು ಉಂಟು. ಅಷ್ಟಕ್ಕಷ್ಟೇ. ಅಲೆ ಸೇರಿ ಅದೇ ನಂದು ತೋರ್ಸ್ಲಿಕ್ಕೆ ಆಗುದಿಲ್ಲ. ನಿಂಗೆ ಅರ್ಥ ಆಯ್ತಲ್ಲ ಕೃಷ್ಣ? ಏನ್ ಹೇಳಿದ್ದವಳು? ಆ ರೀತಿ ಹೌದು. ನಾಳೆ ಬೆಳಿಗ್ಗೆ ಮುಖ ತೊಳ್ಕೊಳ್ವೆ ಮತ್ತೆ. ಓ ನಮ್ಮ ರುಕ್ಕುವ ನಮ್ಮ ರುಕ್ಕು. ನಮ್ಮ ರುಕ್ಕು
ಕಡೆಗೆ ಏನಾಗಿದೆ ಅಂತ ನನಗೆ ಈಗ ಚೆನ್ನಾಗಿ ಅರ್ಥ ಆಗಿದೆ. ಯಾಕೆ ಮಾವ ಈ ಸಿಟ್ಟು? ಸಿಟ್ಟು ಒಂದು ಕೆಲಸ ಮಾಡ್ತೇನೆ, ನಿಮ್ ತಲೆ ಮೇಲೆ ನಾನು ನನಗೆ ಮುದ್ದುಟ್ಟು ನಾನೊಬ್ಬ ಹೋಗ್ಬೇಕು ಅಂತ ಕಾಯ್ತಾ ಇದ್ದೀನಿ ನೀವು. ಅಯ್ಯೋ ಸುಲಭದಲ್ಲಿ ಆಗ ನಾ ಬಯಸುವವನು ಮತ್ತೆಂದದು ಆಯ್ತು. ನಿಮ್ಮ ತಲೆ ಮೇಲೆ ಆಣೆ ಬೇಡ, ಒಂದು ಕೆಲಸ ಮಾಡ್ತೇನೆ, ನನ್ನ ಅತ್ತೆ ಮಾವನ ಮೇಲೆ ಆಣೆ ಇರ್ತೇನೆ. ಯಾವತ್ತೆ ಮಾವ? ನಿನ್ನ ಅಪ್ಪ ಅಮ್ಮ ನಿಮ್ಮ ಅಪ್ಪ ಮನೆ ಆಣೆ ಕೊಡಿ. ಅತ್ತೆ ಮಾವ ಆಯ್ತು, ಯಾರು ಬೇಡ. ನಿನಗೆ ನನ್ನ ಮಾತಿನ ಮೇಲೆ ನಂಬಿಕೆ ಬರಬೇಕು ಅಂತ ಆದ್ರೆ ಈಗ ನಿನ್ನ ಕರದ ಮೇಲೆ ಕರವನ್ನಿಟ್ಟು ಆಣೆ ಮಾಡ್ತಾ ಇದ್ದೇನೆ. ಕಡೆಯ ದಿಕ್ಕಿನ ಮರಣ ನಾಣೆ ನಿನ್ನ ಆಸೆಯನ್ನು ನಾನೇ ನಡೆಸ್ತೇನೆ ಬಾ. ನನ್ನ ಬಂಗಾರ, ನನ್ನ ಇಲ್ಲೇ ನಿಂತ್ಕೊಂಡ್ರಿ, ಒಳಗೆ ಬನ್ನಿ. ಹೆಂಗಸರ ಬುದ್ಧಿ ಏನು ಅಂತ ಇವತ್ತು ಗೊತ್ತಾಯ್ತು. ಇವರಿಗೆ ಭಾಷೆ ಕೊಟ್ಟು ಎಷ್ಟು ಗಂಧದ ಮೇಲೆ ಕೋಪ ಇದ್ರು ಅದಾಗೆ ನನಗೇನೋ ಸಿಟ್ಟು ಬಂತಪ್ಪ. ಈಗ ಮಾತಾಡಾಯ್ತಲ್ಲ, ಹೌದು. ಇನ್ನೆಲ್ಲ ನಾಳೆ ಕರ್ಕೊಂಡು ಹೋಗ್ತೇನಂತ. ಖಂಡಿತ. ಆ ಸಂದರ್ಭದಲ್ಲಿ ಯಾಕೆ ಇಲ್ಲಿ ನಿಂತ್ಕೊಂಡಿದ್ರಿ? ಬೆಳಗಾಗ್ತಾ ಬಂತು, ಒಳಗ್ ಬನ್ನಿ. ನಮ್ಮ ಹೆಗ್ಗಳಿಕೆ ಅಲ್ಲದೆ ಇನ್ನೇನು. ರಾಜ್ಯೋತಿಷ ಪಟ್ಟಣವನ್ನ ನನ್ನದ್ದಾಗಿಸಿಕೊಳ್ಳುವುದರ ಮೂಲಕವಾಗಿ ಎಲ್ಲೆಲ್ಲಿಯೋ ಇರುವಂತಹ ರಕ್ಕಸ ಕುಲವನ್ನೆಲ್ಲ ಕೂಡಿಸಿ ಅವರಿಗೆ ಒಂದು ನೆಲೆಯನ್ನ ಬೆಲೆಯನ್ನು ಕಲ್ಪಿಸಿಕೊಟ್ಟವರು. ಈ ದಿವಸ ನಮ್ಮ ತನದಿಂದವಾಗಿಯೇ ರಕ್ಕಸರ ಬದುಕು ಸಂತೋಷವು ಸಮೃದ್ಧವಾಗಿದೆ ಎನ್ನುವುದಕ್ಕೆ ಅನುಮಾನವೇ ಇಲ್ಲ. ನರಕಪಾಲದಲ್ಲಿ ಜನ್ಮವನ್ನು ತರದೆ ಎಂಬ ಕಾರಣಕ್ಕಾಗಿ ನರಕಾಸುರ ಎನ್ನುವುದಾಗಿ ಭವ್ಯವಾದಂತಹ ಬದುಕು, ಭೂಮಿಯನ್ನೇ ತಾಯಿ ಎನ್ನುವುದಾಗಿ ಭಾವಿಸಿದ ಕಾರಣಕ್ಕಾಗಿ ಧೌಮಾಸುರ ಎನ್ನುವಂತಹ ಮತ್ತೊಂದು ಹೆಸರು. ಇಷ್ಟೆಲ್ಲ ಇದ್ದರೂ ಕೇವಲ ರಕ್ಕಸರ ಬಲವು, ನಿನ್ನಂಥ ವೀರಾಧಿವೀರರ ಬಲವು ಸಾಕಾಗಲಾರದು ಎಂಬ ಉದ್ದೇಶದಿಂದ ಬ್ರಹ್ಮನ ಕುರಿತಾಗಿ ತಪಸ್ಸನ್ನು ಕೈಗೊಂಡಾಗ ಆ ಬೆಚ್ಚಿರುವಂತಹ ಬ್ರಹ್ಮದೇವ ಏನು ವರಬೇಕು ಅಂತ ಕೇಳಿದ. ಈ ಪ್ರಪಂಚದಲ್ಲಿ ನಮಗೆ ಸಾವೇ ಬರಬಾರದು ಯಾರಿಂದಲೂ ಯಾವುದರಿಂದಲೂ, ಹಾಗಾಗಿ ಚಿರಂಜೀವಿಯಾಗುವಂತ ವರವನ್ನು ಅನುಗ್ರಹಿಸು ಎನ್ನುವುದಾಗಿ ಹೇಳಿದೆ. ಆಗ ಬುದ್ಧಿವಂತಿಕೆಯನ್ನು ನಡೆಸಿ ಈ ಪ್ರಪಂಚದಲ್ಲಿ ಹುಟ್ಟಿದ ಪ್ರತಿಯೊಬ್ಬ ಜೀವಿಗೂ ಸಾವು ಎನ್ನುವುದು ಕಟ್ಟಿಟ್ಟ ಬುದ್ಧಿ. ಹಾಗಾಗಿ ನಿನಗೆ ಸಾವು ಎನ್ನುವುದು ತಪ್ಪಿಸಿಕೊಳ್ಳುವುದಕ್ಕಾಗುವುದಿಲ್ಲ. ಹಾಗಾಗಿ ತಂದೆ ತಾಯಿಗಳು ಒಂದಾಗಿ ಬಂದಂತಹ ಸಂದರ್ಭದಲ್ಲಿ ನಿನ್ನ ಪಾಲಿಗೆ ಸಾವು ಸಂಘಟಿತವಾಗಲಿ ಸಂತೋಷದಿಂದ ಒಪ್ಪಿಕೊಂಡೆ. ಇಷ್ಟೆಲ್ಲ ಸಾಧನೆ ಮಾಡಿದರು, ಇಷ್ಟೆಲ್ಲ ಎತ್ತರವನ್ನ ಏರಿದರು. ಇಲ್ಲಿಯವರೆಗೆ ನನ್ನ ತಂದೆ ತಾಯಿಗಳು ಯಾರು ಎನ್ನುವುದನ್ನು ತಿಳಿಯುವುದಕ್ಕಾಗದೆ ಒತ್ತಾಡುತ್ತಾ ಇದ್ದವ. ನಿಜವಾದಂತಹ ಜನ್ಮದಾತರು ಎಲ್ಲಿದ್ದಾರೆ ಎನ್ನುವುದನ್ನ ತಿಳಿಯಬೇಕು ಎನ್ನುವ ಕುತೂಹಲದಲ್ಲಿದ್ದವ. ಕೊನೆಯ ಪಕ್ಷ ಸಾಯುವುದಕ್ಕಿಂತ ಸ್ವಲ್ಪ ಮೊದಲಾದರೂ ಅಪ್ಪ ಅಮ್ಮನನ್ನು ನೋಡ್ಲಿಕ್ಕಾಗ್ತದಲ್ಲ. ಆ ಕಾರಣಕ್ಕಾಗಿ ಅಂಥ ವರವನ್ನು ಪಡೆದಿದ್ದೇನೆ. ಎಲ್ಲವೂ ಭವ್ಯವಾಗಿದೆ, ದಿವ್ಯವಾಗಿದೆ, ಸಮೃದ್ಧವಾಗಿದೆ. ಬೇಕಾದದ್ದನ್ನೆಲ್ಲ ಸಾಧಿಸಿದ್ದೇವೆ, ಇಲ್ಲಿಯ ಬದುಕಿಗೆ ಬೇಕಾದದ್ದನ್ನೆಲ್ಲ ಗಳಿಸಿದ್ದೇವೆ. ಆದರೆ ಏನು ಮಾಡೋಣ ಹೇಳು? ನಾವು ಬಾಯಿಸಿದ್ದು, ನಾವು ಬಯಸಿದ್ದು ಇಲ್ಲಿಯವರೆಗೆ ಪಡೆಯುವುದಕ್ಕಾಗಲೇ ಇಲ್ಲ. ಅದುವೇ ದೇವ
ವಿಚಾರಗಳಲ್ಲಿ ಆ ದೇವಲೋಕವನ್ನು ವಶಪಡಿಸಿಕೊಳ್ಳಬೇಕು ಎಂಬ ನಮ್ಮ ಹಿರಿಯರ ಆಶಯ ಯಾವುದು ಈಡೇರಲಿಲ್ಲ. ಇನ್ನು ತಡ ಮಾಡುವುದಲ್ಲ, ಆ ದೇವೇಂದ್ರನನ್ನ ಪಡೆದಾಡಿಸಿ ದೇವಲೋಕವನ್ನು ವಶಪಡಿಸಿಕೊಳ್ಳಬೇಕು. ಏನನ್ನ ನಿರ್ಧಾರ? ಸಂಬಂಧದಲ್ಲಿ ಅಣ್ಣನೇ ಆದರೂ ಮಂತ್ರಿಯ ಸ್ಥಾನವನ್ನು ನನಗೆ ಕೊಟ್ಟವ ಪುರಾಸುರ ಲೋಕಮುಖದಲ್ಲಿ ಏನು ಎಷ್ಟನ್ನು ತೋರ್ಪಡಿಸುತ್ತಿದ್ದರೆ ಅದು ನೀನು ಎನ್ನುವುದಕ್ಕನ್ನು ಮಾಡುವೇ ಇಲ್ಲ. ನಮಗೂ ಒಂದು ಸಿಟ್ಟು ಇದೆ ಅಣ್ಣ. ಹಿಂದೆ ಅನೇಕ ನಮ್ಮ ಪೂರ್ವಜರು ಆಳ್ವಿಕೆಯನ್ನು ನಡೆಸಿದ್ದಾರೆ. ದೇವಲೋಕದ ಗದ್ದುಗೆಯನ್ನು ವಶಪಡಿಸಿಕೊಳ್ಳಬೇಕು ಎನ್ನುವ ಉದ್ದೇಶ ಹೊತ್ತು ಹಿರಣ್ಯಾಕ್ಷರು ಹಿರಣ್ಯಕಶಿಪುವಂತರು ಮಣ್ಣಲ್ಲಿ ಮಣ್ಣಾಗಿ ಹೋಗಿದ್ದಾರೆ. ಅದಕ್ಕೆ ಅವರ ಕಾರಸ್ಥಾನವೇ ಹೌದು. ನಾನು ಹೀಗಲ್ಲವೇ ಅಲ್ಲ, ಹೊರಬಲಾನ್ವಿತರಾಗಿ ನೀನು ಮೆರೆದಾಡ್ತಾ ಇದ್ದೀಯಂತಾದ್ರೆ ದೇವ ಗದ್ದುಗೆಯಲ್ಲಿ ನೀನು ಕುಳಿತುಕೊಳ್ಳಲೇಬೇಕು. ಅದು ನಮ್ಮ ಆಸೆಯೂ ಹೌದು. ಹಾಗಾದ್ರೆ ದೇವಲೋಕಕ್ಕೆ ದಾರಿ ಇಡಬೇಕು ಅಂತಾರೆ. ನಮಗಪ್ಪನೆಯಿಂದ ಕೊಡು, ನಾವು ಕೊಡು. ಎಚ್ಚೆತ್ತಾದ ಮಾತಿಗೆ ಒಪ್ಪದೆ ಹೋಗುವುದಲ್ಲ, ಸಮಗ್ರವಾದಂತಹ ರಕ್ಕಸ ಸೇನೆಯನ್ನು ಒಗ್ಗೂಡಿಸು. ಜೊತೆಯಾಗಿ ಅದಲ್ಲದೆ ಹೋದ್ರೆ ಈ ರೀತಿಯಾಗಿ ಪದೇ ಪರಿಣಾಮದ ಮೇಲೆ ದಾನವರ ದಾಳಿ ಯಾರು ಬಂದಿದ್ದಾರೆ ಎನ್ನುವುದಾಗಿ ಪ್ರಶ್ನಿಸಬೇಕಲ್ವಾ? ದೇವತೆಗಳನ್ನೆಲ್ಲ ಸೇರಿಕೊಂಡು
ಮಾತುಂಟು. ಪುಟವನ್ನು ಹಿಂದೆ ತಿರುಗಿಸಿ ನೋಡಿದಾಗ ನಿಮ್ಮಂತವರು ಅನೇಕ ಬಾರಿ ನಮ್ಮ ನಾಕದ ಮೇಲೆ ಕಣ್ಣು ಹಾಕಿದರೆ ಹೌದು, ಯುದ್ಧಕ್ಕೆ ಬಂದವರು ಹೌದಾಗಿದ್ದರು. ಹಿಂದಿನ ಪುಟ ನೋಡ್ತಾ ನಾವು ಹಾಗಲ್ಲ, ಮುಂದಿನ ಪುಟದಲ್ಲಿ ಏನ್ ಬರ್ತದೆ ಅಂತ ನೋಡಿ ಎಷ್ಟೇ ಪುಟವನ್ನು ತೆಗೆದರು ನಿಮ್ಮ ಹಣೆ ಬಾರ ಇಷ್ಟೇ ಬಂದದ್ದು. ನೀವು ಮಾತ್ರ ಹಾಗೆ ಇರು, ನಾವು ಹಾಗೆ ಇರುವುದಲ್ಲ, ನಮಗೆ ಇರುವ ವ್ಯವಸ್ಥೆ ಹಾಗುಂಟು. ಅದನ್ನು ತೆಗೆಯುವುದೇ ನಮ್ಮ ಉದ್ದೇಶ. ಅದನ್ನು ತೆಗಿಲಿಕ್ಕೆ ಆಗಲಿಲ್ಲ. ಹಿಂದಿಯೂ ಬಂದವರಿದ್ದಾರೆ, ಯಾರು ಮರಳಿ ಹೋದವರಿಲ್ಲ. ಹಾಗಾಗಿ ನಿನ್ನಲ್ಲಿ ಹೇಳ್ತಾ ಇದ್ದೇವೆ, ಬಂದ ಉದ್ದೇಶ ಏನು? ಬೇರೆ ಉದ್ದೇಶ ಉಂಟಾ? ಇದ್ದದ್ದು ಹೌದು ಅಂತ ಆದ್ರೆ ಇಲ್ಲ ಅಂತ
ನೀವೇನು ಮಾಡಿದ್ದೀವ
ಮಾಡಿದ್ದಲ್ಲ ಸರಿ, ಯಾವಾಗ ನೀವು ಸರಿಯಾಗಿ ನಡ್ಕೊಂಡಿದ್ದೀರಿ ಅಂತ ಬೇಕಲ್ಲ. ಎಲ್ಲ ಮಾತು ಕೊಟ್ಟಲ್ಲಿ ತಪ್ಪಿದವರು ಎಲ್ಲಿ ಉದ್ದೇಶಪೂರ್ವಕವಾಗಿ ನಿಮಗೆ ಬೇಕಾದಲ್ಲಿ ಯಾವ ಹೊಂದಾಣಿಕೆಯನ್ನು ಮಾಡಿಕೊಳ್ಳುವವರು, ಆಮೇಲೆ ಎಲ್ಲ ಸರಿಯಾಗಿತ್ತವೆ. ನಿಮಗೆ ಬೇಕಾದದ್ದನ್ನು ಪಡ್ಕೊಳ್ಳುವುದು, ಮಾತು ಕೊಟ್ಟಲ್ಲಿ ಮೋಸ ಮಾಡುವುದು, ಇದು ದೇವತೆಗಳ ಬುದ್ಧಿ. ಅದಕ್ಕೆ ಸಾಕ್ಷಿ ಹಿಂದೊಂದು ಸಂದರ್ಭ, ನಿನ್ನ ಅಹಂಕಾರ ಮಿತಿ ಮೀರಿದ ಪರಿಣಾಮ ನಿನ್ನಲ್ಲಿರುವಂತಹ ಸುವಸ್ತುಗಳೆಲ್ಲವೂ ದೂರ್ವಾಸರ ಶಾಪದಿಂದ ಸಮುದ್ರ ಪಾಲಾಗಿ ಹೋಯಿತು. ಶ್ರೀಹರಿಯ ನಿರ್ದೇಶನ ಸಮುದ್ರವನ್ನು ವಧಿಸಬೇಕು. ತನ್ಮೂಲಕವಾಗಿ ಸಮುದ್ರ ಪಾಲಾಗಿರುವಂತಹ ಸುವಸ್ತುವನ್ನು ಪಡೆಯುವುದಕ್ಕೆ ಸಾಧ್ಯ. ಹಣೆ ಬರಗೆಟ್ಟವರೇ ಒಬ್ಬರಿಂದ ಆಯ್ತಾ, ನಾವು ಹಾಗೆ ಹೀಗೆ ಅಂಥ ಯೋಗ್ಯತೆ ಉಂಟು ಅಂತ ಹೇಳ್ತೀರಲ್ಲ, ಹಾಗೆ ಸಮುದ್ರ ಪಾಲಾಗಿ ಹೋಗಿರುವ ದೇವಲೋಕದ ಸುವಸ್ತುವನ್ನು ಪಡೆಯುವುದಕ್ಕೆ ನಿಮ್ಗಾಗ ನಮ್ಮ ನೆನಪಾಯಿತು. ಆಗಬೇಕಾಯ್ತು. ಆಗ್ಬೇಕು ಅಂದ್ರೆ ನಿಮ್ಮ ಪ್ರಯೋಜನ ಇಲ್ಲ. ಚಪ್ಪಾಳೆ ತಟ್ಟುವುದಕ್ಕೆ ಒಂದು ಕೈ ಇದ್ರೆ ಸಾಕಾಗ್ಲಿಕ್ಕಿಲ್ಲ, ಎರಡು ಕೈ ಬೇಕಾಗ್ತದೆ. ಅಂದ್ರೆ ಚಪ್ಪಾಳೆ ತಟ್ಟುವುದಕ್ಕೆ ಬೇರೆ ಕೈ ಆಗ್ತದೆ. ಹಾಗಲ್ಲ, ಉದಾಹರಣೆಗಲ್ಲ, ವಸ್ತು ಸ್ಥಿತಿಯು ಹಾಗೆ ಇರಬೇಕು. ನಮ್ಮವರಲ್ಲಿಗೆ ಬಂದು ಸಮುದ್ರವನ್ನು ಮತಿಸುವುದಕ್ಕೆ ದೀನನಾಗಿ ಆರ್ಥತೆಯಿಂದ ಸಹಾಯವನ್ನು ಯಾಚಿಸಿದಂತೆ ನಮ್ಮ ಹಿರಿಯರೆಲ್ಲರೂ ಒಪ್ಪಿಗೆ ಕೊಟ್ಟರು. ಆದರೆ ಒಂದು ನಿಬಂಧನೆಯನ್ನು ಹೇಳಿದೆ, ಸಮುದ್ರವನ್ನು ಮತಿಸುವುದಕ್ಕೆ ಸಹಕರಿಸ್ತೇವೆ, ಆದರೆ ಸಿಕ್ಕಿದ ಮೇಲೆ ಅಂದ್ರೆ ಸಮುದ್ರವನ್ನು ಮತಿಸಿ ಬರುವ ಸುವಸ್ತುಗಳಲ್ಲಿ ಸರಿಯಾಗಿ ಅರ್ಧ ಪಾಲು ನಮಗೆ ಕೊಡಬೇಕು. ಹೇಳಿದ್ದೌದಾ? ಹೌದಪ್ಪ. ನೀವು ಒಪ್ಪಿದ್ದೌದಾ? ಆಮೇಲೆ ಕೊಟ್ಟಿದ್ದೀರಾ? ಕೊಟ್ಟಿದ್ದಾರೆ. ಎಂತದ್ದು? ಕೊಡುವುದಕ್ಕೆ ಮುಂದಾಗಿದ್ದಾರೆ. ಇಲ್ಲವೋ ಹಾಳು ಮಾಡ್ತಾರೆ ನೀವೇ. ಅದಲ್ಲವೇ ಅಲ್ಲ, ಹಾಳು ಮಾಡುವುದಕ್ಕೆ ನೀವು ನಿಮ್ಮಂಥವರು, ನಿಮ್ಮ ಬೆಂಗಾವಲಿಗೆ ಬೆಂಬಲಕ್ಕೆ ಇರುವವರು ಉದ್ದೇಶಪೂರ್ವಕವಾಗಿ ಮಾಡಿದ್ದು. ನಮ್ಮವರು ಶ್ರಮದಿಂದ ಸಮುದ್ರವನ್ನು ಮತಿಸಿದ್ರು. ನಮ್ಮವರಲ್ಲದೇ ಇದ್ರೆ ಸಮುದ್ರ ಮಥನ ಪ್ರಸಂಗವೇ ಬರುವುದಿಲ್ಲವಾಗಿತ್ತು. ಎಲ್ಲ ಆಗ್ತಿತ್ತು, ಆದ್ರೆ ಮಾತಿಗೆ ತಪ್ಪಿದ್ದ ನಾವಲ್ಲ, ನೀವು ಸಮನಾಗಿ ಅಮೃತವನ್ನು ಕೊಡ್ತೇವೆ ಎನ್ನುವುದಾಗಿ ಹೇಳಿದ್ದು. ಆದ್ರೆ ನಮ್ಮ ಸಾಲಿನಲ್ಲಿ ಕೊಡುವಂತಹ ಸಂದರ್ಭದಲ್ಲಿ ನಿಮ್ಮಲ್ಲಿ ಒಬ್ಬ ಈ ಸಾಲಿಕೊಂಡು ಕುಳಿತುಕೊಂಡಿದ್ದಾಗ ತಪ್ಪು ಯಾರು ಮಾಡಿದ್ದು? ನಾವ್ಯಾರು? ಮೋಸ ಮಾಡಬೇಕು. ನಾವ್ಯಾರು? ನೀವು ರಕ್ಕಸ, ನಾವು ಮೋಸ ಮಾಡುವುದಕ್ಕೆ ಇರುವುದು ಅಲ್ವಾ? ಹಾಗಾಗಿ ನಾವು ಮೋಸ ಮಾಡಿದ್ರೆ ಅದು ದೊಡ್ಡ ವಿಷಯ. ಮೋಸ ಮಾಡುವವರಿಗೆ ಮೋಸ ಮಾಡಿದ್ರೆ ಯಾವ ತೊಂದರೆಯೂ ಅಲ್ಲ. ಹಾಗಾದ್ರೆ ನೀವು ಸಂಭಾವಿತರು ಅಂತ ಯಾಕೆ ಹೇಳ್ಕೊಳ್ತೀವಿ? ಸಂಭಾವಿತ ಅಲ್ಲ, ಅಲ್ಲ ಸಂಭಾವಿತರು ಹೌದು. ಆದ್ರೆ ಯಾವ್ಯಾವ ಇರುವುದುಂಟು, ಹೌದಲ್ವಾ? ಮೋಸ ಮಾಡುವವರಿಗೆ ಮೋಸ ಮಾಡಿದ ಧರ್ಮವೇ. ಪುಣ್ಯಾತ್ಮ, ಮೋಸ ಮಾಡುವವರಿಗೆಲ್ಲ ಮೋಸ ಮಾಡ್ತಾ ಹೋದ್ರೆ, ಕೊಲೆ ಮಾಡಿದವರನ್ನೆಲ್ಲ ಕೊಲೆ ಮಾಡ್ತಾ ಹೋದ್ರೆ, ಮತ್ತೆ ಸಂಭಾವಿತರು ಎನ್ನುವುದಾಗಿ ಕರೆಸಿಕೊಳ್ಳುವುದಕ್ಕೆ ಲೋಕದಲ್ಲಿ ಯಾರು ಇರ್ತಾರೆ ಹೇಳಿ? ಸಂಭಾವಿತ ಹೌದು, ಸಂಪನ್ನ ಹೌದು, ಇದರಿಗಿದ್ದವರು ಎಷ್ಟೇ ಮೋಸ ಮಾಡಲಿ ನಾವು ನಮ್ಮ ದಾರಿಯಲ್ಲಿರಬೇಕು. ನೀವು ಹಾಗೆ ಮಾಡಲಿಲ್ಲ. ನಮ್ಮದಾದಂತಹ ರಕ್ಕಸನೊಬ್ಬ ಆ ರೀತಿ ಅಮೃತಪಾನ ಮಾಡುವುದಕ್ಕೆ ಮೋಸ ಎಸಗಿದ ಎನ್ನುವುದಾಗಿ ತಿಳಿದಾಗ ನೀವು ಮೋಸ ಮಾಡಿದಿರಿ. ನಮಗೂ ನಿಮಗೂ ಏನು ತೀರಾ ವ್ಯತ್ಯಾಸ ಇಲ್ಲ. ನಾವು ಸ್ವಲ್ಪ ದೊಡ್ಡದಾಗಿ ಮೋಸ ಮಾಡ್ತೇವೆ, ನೀವು ಒಂದು ಗುಡ್ಡಲ್ಲಿ ಮೋಸ ಮಾಡ್ತೀರಿ. ತಿನ್ನುವುದಕ್ಕೆ ಇಬ್ರು ತಿನ್ನುವವ್ರಿ. ನಾವು ಸ್ವಲ್ಪ ಜನ ನೋಡುವ ಹಾಕಿ ತಿಂತೇವೆ, ನೀವು ಸ್ವಲ್ಪ ಗುಡ್ಡಾಗಿ ತಿಂತೀರಿ ಅಷ್ಟೇ. ಬೇಕಾಗ್ತದೆ. ಆ ದಿವಸ ನಾನಿದ್ದದ್ದೇ ಹೌದಾದ್ರೆ ಸಮುದ್ರ ಮಥನದಲ್ಲಿ ಸಿಕ್ಕಿರುವ ಸುವಸ್ತು ದೇವಲೋಕಕ್ಕೆ ಯಾವುದು ಹೋಗ್ಲಿಕ್ಕೆ ಬಿಡುವುದಿಲ್ಲವಾಗಿತ್ತು. ನಮ್ಮಲ್ಲಿ ಬಂದಿದ್ದೆ, ಏನು ಮಾಡೋಣ ಹೇಳು, ಗೊತ್ತಾಗಬಾರ್ದು ಅಂತ ಹಾಗೆ ಮಾಡಿ ಆಗ ನಡೆದು ಹೋಯಿತು. ಗೊತ್ತಾಗಬೇಕು ಅಂತ ಮಾಡಿದ್ದಲ್ಲ, ಗೊತ್ತಾದ್ರೆ ನೀವು ಬಿಡುವುದಿಲ್ಲ, ಗೊತ್ತಾಗ ಅದು ಅಲ್ಲ ಬಿಡು, ಅದೆಲ್ಲ ವಿಮರ್ಶೆ ಮಾಡುವುದಕ್ಕೆ ಈಗ ಆಲೋಚಿಸುವುದೇನು? ಆ ದಿವಸ ಮಾಡಿರುವಂತಹ ಮೋಸಕ್ಕೆ, ಅಂದರೆ ನಮ್ಮ ಹಿರಿಯರಿಗೆ ಮಾಡಿದ ಮೋಸಕ್ಕೆ ಪ್ರತೀಕಾರ ಮಾಡಬೇಕು ಎಂಬ ಉದ್ದೇಶದಿಂದ ಬಂದಿದ್ದೇವೆ. ನಮಗೆಲ್ಲ ಹಾಗೆ ನಮ್ಮ ಪರಂಪರೆಯಲ್ಲಿ ನಮ್ಮ ಹಿರಿಯರಿಗೆಲ್ಲಾದ್ರೂ ಒಂದು ಕಡೆ ಮೋಸ ಆದ್ರೂ ಸಾಕು, ಮತ್ತು ನಾವು ಆ ಕಡೆ ಮೋಸ ಮಾಡ್ತಾ ಇರುವವರು. ಆ ದಿವಸ ನೀವು ಮಾಡಿದ್ದು ಮೋಸ, ಈಗ ಪ್ರತೀಕಾರವನ್ನು ನೀಡುವುದಕ್ಕಾಗಿ ಬಂದಿದ್ದೇವೆ.
ಉಳಿಸಿಕೊಳ್ಬೇಕು ಅಂತ ಗೊತ್ತುಂಟು, ಸಾಮರ್ಥ್ಯ ಉಂಟು ಅಂತಾನೆ ಮುಕ್ತ. ನಿನ್ನನ್ನು ಕೊಡುವಂತ ಕೇಳಲಿಕ್ಕೆ ಬಂದದ್ದಲ್ಲ, ನಿನ್ನನ್ನು ಚಿಕ್ಕ ಪ್ರಸಂಗಿ ನಮ್ಮದೇ ಇಟ್ಟುಕೊಂಡು ನನಗೆ ಪಾಠ ಮಾಡ್ಬೋದು. ನೀನು ಎಲ್ಲ ಸ್ವಂತದ್ದಾದ್ರೆ ಮಾಡ್ತೀನಿ, ಕೊಟ್ಟದ್ರ ಮೇಲೆ ನೀನು ಇಷ್ಟ ಪಡ್ಕೊಂಡವಳು. ಅದು ನಾನು ಯಾವ ಯೋಗ್ಯತೆ? ಯೋಗ್ಯತೆ ಉಂಟು. ಯಾವುದು? ಇಂದ್ರ. ಇಂದ್ರ ಎನ್ನುವುದು ಯೋಗ್ಯತೆ ಅಲ್ಲ, ಅದು ಯಾರ ಪುತ್ರ ಇಂದ್ರ? ಅದು ಶತಾಶ್ವಮೇಧವನ್ನು ಮಾಡಬೇಕು. ವಿಶ್ವಜಿತ್ತನ್ನು ಮಾಡಿ ನೆನೆಸುವಂತಹ ಪೀಠ. ನೀನೆಷ್ಟು ಮಾಡಿದ್ದೇನೆ? ಶತಾಶ್ವಮೇಧ ವಿಶ್ವಜಿತ್ ಯಾಗವನ್ನು ಮಾಡಿದವನಾಡು ಮಾಡ್ಲಿಕ್ಕೆ ನೀನೇ ಆಗಬೇಕಾ? ಇಂದ್ರ ಎನ್ನುವುದು ಒಂದು ಪದವಿ, ಹೌದು, ಒಂದು ವ್ಯಕ್ತಿಯ ಹೆಸರಲ್ಲ. ನಿನ್ನನ್ನು ಹೊಡೆದಾಗ ಮಾಡಿದ್ರೆ ನಾನು ದೇವೇಂದ್ರನೇ ಆಗ್ಬೋದು. ನಮಗೆಲ್ಲ ಆ ದೇವೇಂದ್ರ ಮನುಷ್ಯ ಬರಲಿಲ್ಲ. ಯಾಕೆ? ಸುಳ್ದಾರ ಪ್ರಾರಂಭದಲ್ಲಿ ಹೊರಟೋದಂತ ಅವನೇ ಇರಬೇಕು ಅಲ್ವಾ? ಏನು ಆಚೆ ಹಾಗೆ ಹೋದ್ರೆ ಮತ್ತೆ ಸುದ್ದಿ ಇಲ್ಲ. ಹಾಗಾಗಿ ನೀವೇ ಇರಲಿ, ದೇವೇಂದ್ರ ಎಲ್ಲ ಬೇಡ, ನಾವು ಇಷ್ಟು ಬೇಡ. ಸರಿ ಗೊತ್ತಿಲ್ಲ. ವಿಶ್ವಮಟ್ಟದ ಓಟಗಾರ ಯಾರು ಕೇಳಿದ್ರಿ? ದೇವೇಂದ್ರ. ಇವನನ್ನು ಹಿಂದಿಕ್ಕಿ ಓಡುವುದಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಪಾಪ ಮಗ ಇಷ್ಟು ವರ್ಷ ಓಡಿ ಓಡಿ ಓಡಿಯೇ ಜೀವನ ಕಳೆದ. ಹಾಗಂತ ಈಗ ಓಡಿದವ ಮತ್ತೆ ಹಿಂತಿರುಗಿ ಬರಬಾರದು. ಆ ಕಾರಣಕ್ಕಾಗಿ ದೇವೇಂದ್ರ ದೇವದತ್ತುಗೆಯನ್ನು ವಶಪಡಿಸಿಕೊಂಡಿದ್ದೇನೆ. ಸಂಪೂರ್ಣ ದೇವತೆಗಳಿಗೆ ಅಭಯವನ್ನು ನೀಡಿದ್ದೇನೆ. ಇನ್ನು ಮುಂದೆ ಈ ದೇವೇಂದ್ರ ಅಲ್ಲ, ಈ ಭೌಮಾಸುರನೇ ದೇವತೆಗಳಿಗೆ ಒಡೆಯ ಎನ್ನುವುದಾಗಿ ಇಲ್ಲಿರುವಂತಹ ಸುವಸ್ತುಗಳು, ಇಲ್ಲಿರುವಂತಹ ಸಂಪತ್ತು, ಅಡುಗೆಗೆ ಕರ್ಣಕುಂಡಲ ಸಾಹಿತ್ಯವಾಗಿ ಎಲ್ಲವನ್ನೂ ಕೊಂಡೊಯ್ದು ಬಿಡ್ತಾರೆ. ಏನಾಗಿ ಹೋಯಿತು ನಮ್ಮ ಪಾಠ? ಭದ್ರತೆಗಾಗಿ ಕೋಟೆಯ ಸುತ್ತಲೂ ಇರುವಂತದ್ದು ಅದನ್ನು ಕತ್ತರಿಸಿದ್ದಾರೆ ಅಂತಾದ್ರೆ ಯುದ್ಧಕಾಂಕ್ಷೆಗಾಗಿ ದೇವತೆ ಪರವಾಗಿ ಬಂದಿದ್ದಾರೆ ಎನ್ನುವುದು ಸ್ಪಷ್ಟ. ಶಂಖನಾದವನ್ನು ಒಳಗಿದ್ದಾರೆ ಅಂತಾರೆ. ಶ್ರೀಹರಿಯತ್ತ ಸಾಗುತ್ತಾರೆ. ಹಿಂದೆ ಅನೇಕ ಸಂದರ್ಭದಲ್ಲಿ ನಡೆದ ಘಟನಾವಳಿಗಳನ್ನು ನಾವು ಗಮನಿಸಿದಾಗ ಅದಕ್ಕೆಲ್ಲ ಕಾರಣಕರ್ತ ನೀನಿದ್ದೀಯ. ಮುರಪಾಶವನ್ನು ಕತ್ತರಿಸಿದ್ದೀಯ. ಅಂದ್ರೆ ಈ ಗದ್ದುಗೆಯನ್ನು ಮತ್ತೆ ತಪ್ಪಿಸಿಕೊಂಡು ಕೊಡಬೇಕೆನ್ನುವ ಉದ್ದೇಶ ನಿನ್ನದ್ದು. ಮುರಕಾಸುರ ಎದುರಾಗಿ ನಿಂತಿದ್ದಾನೆ. ಹಿಂದಿನಲ್ಲ ಹೋರಾಟ
ವರ್ತಮಾನದಲ್ಲಿ ಇಷ್ಟು ಭದ್ರವಾಗಿರುವುದಕ್ಕೆ ಕಾರಣ ನೀನು 6,000 ಮೂಲ ಪಾಶದಿಂದಾಗಿ ಬಂಧಿಸಿದ್ದವ ವಿರೋಧಿಗಳು ಇತ್ತ ದೃಷ್ಟಿ ಹಾಯಿಸಿದ ರೀತಿ. ಆ ಕಾರಣಕ್ಕಾಗಿ ಆ 6,000 ಮೂಲ ಪಾಶವನ್ನು ಕತ್ತರಿಸಿದ್ದೇನೆ. ಮಧ್ಯರಾತ್ರಿಯ ಕಾಲ ಎಚ್ಚೆತ್ತು ಬಂದ ನೀನು ಬದುಕಿಲ್ಲ ಎನ್ನುವುದು ಸ್ಪಷ್ಟ. ಬೇಕು ಅಂತಿದ್ರೆ ಪಾದ ಹಿಡಿದು ನಿನ್ನದ್ದ ಇಂಥ ಹಲವು ಸುತ್ತಿನಲ್ಲಿ ಗೆದ್ದವರು ನಾವು. ಪ್ರಥಮ ಸುತ್ತಿನಲ್ಲಿಯೇ ಹಿಗ್ಗಬೇಡ, ಅದೇ ಅಪಶಕುನಾದ್ರೂ ಆದೀತು. ಎಲ್ಲ ಮುಂದೆ ಹೋಗ್ತಾ ಇದೀಯ, ಯಾಕೆ ನೀ ನಮ್ಮ ನಾಡನ್ನು ಅತಿಕ್ರಮಿಸಿದ್ದೀಯ? ಯಾರು ನೀನು? ಏನು ನಿನ್ನ ನಿರೀಕ್ಷೆಯಲ್ಲೇ ಬಂದದ್ದು ನಾನು. ಒಳ್ಳೇದು ಬಿಡು. ಹೌದಲ್ಲ? ಆಗಿಂದ ನೀ ಮಾಡಿದಂತಹ ಕಾರ್ಯ ಯಾವತ್ತು ಸಾತ್ವಿಕರು ಒಪ್ಪುವ ರೀತಿಯಲ್ಲ. ಸಾತ್ವಿಕರು ಒಪ್ಪುವ ಕೆಲಸ ಮಾಡುವುದಿದ್ರೆ ನಾನು ರಕ್ಕಸ ಆಗುವುದೇ ಇಲ್ಲವಾಗಿತ್ತು, ನಿನ್ನಾಗಿರ್ತಿದ್ದು. ಅದಕ್ಕಾಗಿ ಹೆಂಗಸರನ್ನೆಲ್ಲ ಇಂಥ ಕ್ಷೇತ್ರ ಕರ್ಕೊಂಡು ಬರ್ಬಾರ್ದ? ನಾನೆಲ್ಲ ನೋಡ ಹೇಗೆ ಗಂಡು ಮಕ್ಕಳನ್ನೇ ಕರ್ಕೊಂಡು ಬಂದಿದ್ದೆ. ಹೌದಪ್ಪ ಹೌದಪ್ಪ ಅಲ್ಲ ಹೌದಪ್ಪ. ಹೊರಗಡೆಗೆ ಗಂಡಸರನ್ನ ಕಾಣಲಿಕ್ಕೆ ಒಳಗಡೆಯಲ್ಲಿ ಹೆಂಗಸರನ್ನ ಹೆಂಗಸರು ಒಳಗಡೆ ಇರ್ಬೇಕು. ಅದು ಒಳಗಡೆ ಇದ್ರೆ ಚಂದ. ನಿನಗೆ ನಮ್ಮಷ್ಟೇ ನಿನಗೆ ಪ್ರದರ್ಶನ ಮಾಡ್ಬೇಕು. ಅದು ಮತ್ತೆಂತದ ರಗಲೇಶ್ ಹಾಗಂತ ಇಲ್ಲಿಯವರೆಗೆ ಬರುವುದಕ್ಕೆ ಕಾರಣ ಕೇಳಿದ್ದೇವೆ ನಾವು. ದೇವಲೋಕಕ್ಕೆ ನೀ ದಾರಿಯನ್ನಿಟ್ಟದ್ದು ಹೌದಾ? ಅತಿಥಿದೇವಿಯ ಕರ್ಣಕುಂಡಲವನ್ನ ನೀ ಸೆಳೆದು ತಂದದ್ದು, ಎಳ್ಕೊಂಡು ಬಂದಿದ್ದೆ. ಆಕಾಶವನ್ನ ತಂದದ್ದು, ಕುಬೇರನ ಭಂಡಾರವನ್ನ ತಂದದ್ದು, ಎಲ್ಲ ತಂದಿದ್ದೇನೆ ಅಂತ ಏನೂ ಇಡ್ಲಿಲ್ಲ. ವರುಣನ ಮನುಷ್ಯನವನ್ನ ತಂದದ್ದು. ಮನೆಯಲ್ಲಿ ಹೋದದ್ದೇ ಎಲ್ಲ ತರಬೇಕು ಅಂತ ಅಲ್ವಾ? ಅಷ್ಟು ದೂರ ಹೋಗಿ ಮತ್ತೆ ಒಂದು 3-4 ಹಿಡ್ಕೊಂಡು ಬರ್ಬೋದಾ? ಗೊತ್ತಾಯ್ತು. ಹಿಡ್ಕೊಂಡೆ ಬಂದಿದ್ದೆ. ನೀನ್ ನೋಡಿದಾಗಲೇ ತಿಳ್ಕೊಂಡೆ. ಇಲ್ಲೇ ಇರ್ಬೋದಿತ್ತಪ್ಪ. ಮತ್ತೆ ಇಲ್ಲೇ ಮಾತಾಡಿದ್ರೆ ಅವನು ಅರ್ಥ ಆಯ್ತು. ಅವಳು ಮಾತಾಡಿದ್ದ, ನಾ ಮಾತಾಡಿದ್ದ. ಹೌದು. ಈಗ ನೀನು ತಿರುಗಾಟ ಮಾಡ್ತಾ ಇದ್ದಂತೆ ಎಲ್ಲ ನಿನ್ನ ಭಂಡಾರ ಸೇರಿಸಿಕೊಳ್ಳುವಂತ ತಿರುಗಾಟ ನಾವು ಮಾಡುವುದು, ನಾವು ಕರ್ಕೊಂಡು ಹೋಗುದು, ಉಳಿದ ಬಟ್ಟೆ ಏನಿ ತಿರುಗಾಟ ನಿನ್ ಜೊತೆ ಯಾರು ಬಂದ್ರು ಸರಿಯಾಗಿ ಅವರು ಕೊಟ್ಟಿದ್ದು ತೊಂದರೆ ಆಗ್ತಿರಲಿಲ್ಲ. ಯಾರಿಗೂ ತೊಂದರೆ ಏನು ಆಕ್ಷೇಪ ಬಂದಿದ್ಯಾ? ನಿನ್ನತ್ರ ಯಾರಾದ್ರೂ ದುಡ್ಡು ಕೊಟ್ಟಿದ್ದಾರ? ನಾವು ಕೊಡ್ಬೇಕಾದದ್ದೆಲ್ಲ ಅವ್ರಿಗೆ ಕೊಟ್ಟು ಕಳಿಸಿದ್ರು. ಅದೇನಾದ್ರೂ ಇದ್ರೆ ದೊಡ್ಡಸ್ತಿ, ಮತ್ತೆ ಬಹಳ ದೊಡ್ಡಸ್ತಿಗೆ ಮಾತಾಡಬೇಡ. ನಾವು ಕೊಡ್ಬೇಕಾದದ್ದು ನಿನ್ನಲ್ಲಿ ಬಂದು ಹೇಳಿ ಪಾಪ ಅವ್ನ ಮರ್ಯಾದೆ ಉಳಿಸುವಂತ ನೀ ಕೊಟ್ಟು ಕಳಿಸಿದ್ಯಾ? ಇಲ್ಲ, ಖಂಡಿತ ಮುಚ್ಕೊಂಡು ಬೇರೆ ವಿಷಯ. ನಮ್ಮಲ್ಲಿ ಬರೀ ಎಂತ ತೆಗೆದಾಗ್ತದೆ ಅವಳವಳು ನಗೆಯಕ್ಕೂ ಬಿಡುವುದಿಲ್ಲ, ಸಹಾಯ ಅವಳನ್ನು ಕಟ್ಟಿಕೊಂಡದ್ದು ಒಳ್ಳಿಕ್ಕೂ ಬಿಡುವುದಿಲ್ಲ. ನೀನು ಓಡಿ ದೇವ್ರೇ ಗಂಭೀರವಾಗಿರ್ಬೇಕು ಅಂತ ಎಂತ ಸುಡುಗಾಡು ಗಂಭೀರ ಇಂಥ ಪ್ರಸಂಗದಲ್ಲೆಲ್ಲ ಅಂತ ವಸ್ತುಗಳನ್ನು ಅಪಹರಿಸಿ ತಂದವನು ನಮ್ಮ ಕಿವಿ ಸರಿ ಉಂಟು ಹೇಳ್ತಾ ಏನು ಕೂಗ್ತಾ ಇದ್ದಾನೆ ಅವ.
ನಿಮ್ಮ ಕಿವಿ ಸರಿ ಉಂಟು ಇಲ್ಲ ಎನ್ನುವ ಕಾರಣಕ್ಕೆ ನಾವು ಕೂಗುವುದಲ್ಲ. ನಾವಿಷ್ಟು ಕೂಗಿದ್ರೆ ನಾವು ನಾವಾಗುವುದು. ನಿಮಗೆ ಗೊತ್ತಿಲ್ಲ, ಈ ವರ್ಷ ಸರಿ ಕೂಗದೆ ಇದ್ರೆ ಬರುವ ವರ್ಷ ಬಂದಾಗ ಹೇಳ್ತಾರೆ ನೀವು ಕಳೆದ ವರ್ಷ ಸರಿ ಬರುವ ವರ್ಷದಲ್ಲಿ ಗಟ್ಟಿ ಮಾಡಿಕೊಳ್ಬೇಕು ಅಂತ ಈ ವರ್ಷ ಹಾಗಿದ್ರೆ ಏನೋ ಕಂಡಿಟ್ಟಿದ್ದಲ್ಲ. ಅದು ಒಂದು ತಿಳ್ಕೊ, ಹೇಳು. ನಾವಿಬ್ಬರು ಸೇರಿ ಕಣ್ಣಿಟ್ಟೇವೋ ನಿಂಗೆ ತಪ್ಪಿಸ್ಲಿಕ್ಕೆ ನಮ್ಗೆ ಗೊತ್ತು ಅಲ್ಲ. ಬಹಳ ಜನ ಪ್ರಯತ್ನ ಮಾಡಿ ಏನು ಇಲ್ಲದೆ ಕೆಲವರೆಲ್ಲ ಈಗ ಮನೆಯಲ್ಲೇ ಕೂತಿದ್ದಾರೆ. ಅವರಿಗೆ ನಮ್ಮನ್ನು ತಪ್ಪಿಸ್ಬೇಕು ಅಂತ ಬಂದ್ರು. ಅವ್ರಿಗೆ ಪಾಪ ಎಲ್ಲೂ ಗೊತ್ತಿಲ್ಲ ಮನೆಯಲ್ಲೇ ಇದ್ದಾರೆ. ಕೆಲವು ಎಲ್ಲ ಸಮಯ ಈಗ ಕೆಲವು ಕಾಲ ನಿಮ್ಗೆ ಇರ್ಬೋದು. ಇಲ್ಲ ಸಾಕು, ನಂದು ಅಷ್ಟೇ ಸಾಕು. ಶತಮಾನ ಕೂಡ ನನಗೆ ಬೇಕು ಅಂತಲ್ಲ, ನಮಗಾಗೋದಿವರೆಗೆ ಇದ್ರೆ ಸಾಕು. ಅವನು ಒಂದು ಗೊತ್ತಾಗುದಿಲ್ಲ. ಏನು ಅಯ್ಯೋ ಇಷ್ಟು ಸಿಕ್ಕರೆ ಸಾಕು ಅವರಿಗೆ, ಇಷ್ಟು ಮಾಡ್ತಾನೆ ಅವ. ನಾನು ಹುಡುಕ್ತಾ ಇದ್ದೇನೆ ಎಷ್ಟು ಹೊತ್ತಿಗೆ ಸಿಗ್ತದೆ. ಆ ವಸ್ತುಗಳನ್ನೆಲ್ಲ ನಮ್ಮ ಪಾಲಿಗೆ ನೀನಿಟ್ಟರೆ ನಿನ್ನನ್ನು ನಾವು ಮನ್ನಿಸಿ ಬಿಡ್ತೇವೆ. ಅದಲ್ಲದೆ ಹೋದ್ರೆ ಹೋರಾಟದಲ್ಲಿ ನಿನ್ನೆಲ್ಲ ನೀನು ಕೂಗಬೇಡ, ನಾಳೆ ಮನೆಯಲ್ಲೇ ಕಿತ್ಕೊಂಡು ಸಾಯ್ಬೇಕಾದ್ರು. ರಾಮದೇವರು ಸುವಸ್ತುವನ್ನೆಲ್ಲ ತಂದದ್ದು ಅದು ನನ್ನ ಅಧಿಕಾರ ಸ್ಥಾಪನೆಗಾಗಿ. ಈಗ ಬಂದ ಎಲ್ಲ ಹುಡುಗ ನನಗೆ ನೀತಿ ಶಾಸ್ತ್ರ. ನಾನಿನ್ನೂ ಹಾಗೆ ಕಾಣ್ತೇನೆ. ಅಂದ್ರೆ ಅವಳಿಗೆ ಇನ್ನು ನೀ ಹುಡುಗ ಅಂತ ಗೊತ್ತಾಗಲಿಲ್ಲ, ಹುಡುಗಿ ಅಂತ ಇರ್ತೇನೆ. ಹಾಗೆ ಏನೇ ಇದ್ದರೂ ತಂದ ಸುವಸ್ತು ಅದು ನನ್ನ ಸಾಹಸದಿಂದ ತಂದದ್ದು. ನಿನ್ನ ನೀತಿಯ ಮಾತು ನನಗೆ ಅಗತ್ಯ ಇಲ್ಲವೇ ಇಲ್ಲ, ಬಿಟ್ಟು ಕೊಡುವ ಪ್ರಶ್ನೆ ಇಲ್ಲ. ಮುಂದುವರಿದೆ ಅಂತ ಹೋದ್ರೆ ನಿನ್ನನ್ನು ಮುಖ್ಯ ಬಿಡುತ್ತೇನೆ. ಜಾಗ್ರತೆ ನನ್ನತ್ರ ಆಗುದಿಲ್ವೇ? ನಮ್ಮ ಹತ್ರ ಹೋರಾಟ ಮಾಡ್ಲಿಕ್ಕೆ ಆಗುದಿಲ್ವಾ? ಆ ಮಟ್ಟಿಗೆ ನಿಯತ್ತಿನ ಬಗ್ಗೆ ನಿನಗೆ ಪರಿಚಯ ಉಂಟಲ್ಲ. ನಿಯತ್ತಿಗೆ ಮತ್ತೊಂದು ಹೆಸರೇ ನೀನು ಹೇಳಿದ ಪುಣ್ಯ. ಅದೇ ರೀತಿಯಾಗಿ ಇನ್ನೊಬ್ಬರ ವಸ್ತುಗೂ ಅಥವಾ ಅನ್ನಕ್ಕೆ ಬಾಯಿ ಹಾಕುವುದು ಪುಣ್ಯ ಅಂದ್ರೆ ಅದು ನಿರ್ಮನ್ವಯ ಆಗ್ತದೆ. ಹೀಗೆ ನಾವೇನ್ ಮಾಡಿದ್ದೇನೆ, ದೇವಲೋಕದ ಅನ್ನಕ್ಕೂ ಅಥವಾ ಸುವಸ್ತುಗ ಬಾಯಿ ಹಾಕಿದೆಯಲ್ಲ, ಆ ಕಾರಣಕ್ಕಾಗಿ ಹೇಳಿದ್ದ. ಅಕ್ಕನ ಮಕ್ಕಳು ಹಕ್ಕಿನವರು ನಾವು ಹೇಳ್ಕೊಂಡು ಬಂದಿದ್ದೇವೆ. ಅದೇ ಪಿತ್ರಲಿಂದ ಅಲ್ಲ, ಸ್ವಯಾರ್ಜಿತ ಅಂದ್ರೆ ನಮ್ಮದ್ದು ಪಾಲು ಒಬ್ಬರು ಮಾಡ್ಕೊಂಡು ಯಾವ ಪಾಲು ನಿಮ್ಮದು ಇಲ್ಲವೇ ಇಲ್ಲ. ಇಲ್ಲಂತ ನೀ ಹೇಳಲಿಕ್ಕೆ ನೀ ಯಾರು? ನಾನು ಗೊತ್ತುಂಟು ಹೇಳ್ತೇನೆ. ನಾನು ಗೊತ್ತುಂಟು ಪಡೆದಿದ್ದೇನೆ. ನಿನಗೆ ಅಂತ ಗೊತ್ತುಂಟು ಬಂದ ಕೈ ಅವ್ನು ಕೇಳು ನನಗೆ ಗೊತ್ತಿಲ್ಲ. ನಮ್ಗೆ ಗೊತ್ತುಂಟು. ನೆಗಾಯಿ ಗೊತ್ತಿದ್ರೆ ನಿಮ್ಮೆಂತ ಹೆಂಗೆ ಸರಿ ಮಾಡ. ಹಾಗಾದ್ರೆ ಯುದ್ಧ ನನ್ನಲ್ಲಿ ಮಾಡು. ಹಿಡ್ಕೊಂಡದ್ದು ಯುದ್ಧ ಮಾಡಲಿಕ್ಕೆ ಬಾಣ ಯುದ್ಧ ನಮ್ಮಲ್ಲಿ ಮಾಡುವ
ಬಹಳ ಆಶ್ಚರ್ಯ ಆಗಿ ಹೋಯಿತು. ಏನೋ ನಿನ್ನ ಮಾತು, ನಿನ್ನ ವ್ಯವಹಾರ, ಅಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬ. ನೀವು ಆ ಕಡೆಯಲ್ಲಿ ಗಂಡು ಅಂತ ಇದೆ ಸರಿ. ನೀವು ಮನೆಯ ಜಗಲಿ ಮೇಲೆ ಕೂತ್ಕೊಂಡು ಇಷ್ಟು ಕೆಲಸ ಮಾಡ್ಬೇಕಿತ್ತು. ನಿನ್ನ ಗಂಡ ಎನ್ನುವ ಪ್ರಾಣಿ ಹೋರಾಟ ನಡೆಸಿ ಬಿದ್ದ. ಅವ ಬಿದ್ದ. ಇಲ್ಲ ಅದೇ ಏನೊಂದು ಗಂಡ ಎನ್ನುವ ಅಭಿಮಾನ, ಬೀಳುವುದಕ್ಕೂ ತುಂಬಾ ವ್ಯತ್ಯಾಸ ಉಂಟು. ಅದೇ ನಾವೆಲ್ಲಾದ್ರೂ ಆಕಸ್ಮಿಕ ಕಾಲ್ ಜಾಗ ಸಮಯ ಬಿಡ ಅಂತಿದ್ದಾನೆ. ಅಲ್ಲ ನನ್ನ ಮೇಲೆ ಕೂತ್ಕೊಂಡು ನಾನು ಹೇಳುದೇ, ಆಮೇಲೆ ನೆಲೆ ಬಿಟ್ಟಿದ್ದಲ್ಲ, ರಥದ ಮೇಲೆ ಕೂತ್ಕೊಂಡು ರಥ ಇದ್ದದ್ದಲ್ಲಿ ಹೇಳಿದ್ದಾನೆ. ಆದ್ರಿಂದ ಅವ ರಥ ಮೇಲೆ ಬಿದ್ದದ್ದು. ಬಿಟ್ಟಿದ್ದಾನೆ, ಕುಳಿತಿದ್ದಾನೆ. ಕುಳಿತಂತ ಹೇಳುದು ಅಂತಾದ್ರೆ ಆ ಮುಖದಲ್ಲಿ ಆ ಭಾವನೆ ಇರುವುದಕ್ಕೆ ಸಾಧ್ಯ ಇಲ್ಲ. ಹೋಗಲಿ ಬಿಡು, ಹೇಳುವ ನೀನು ಅವನ ಪರವಾಗಿ ಬಂದು ನಾನಿದ್ದೇನೆ, ಯುದ್ಧ ಮಾಡ್ತೇನೆ ಅಂತ ಬಂದ ಅವನ ನಿನಗೆ ಹೇಳಿದ್ದಾನೆ, ಕೋಡಿ ಕನಿಷ್ಠದವಳೆ ಅಂದರೆ ಗಂಡಸಾದಂತ ನಿನ್ನ ಗಂಡನಿಂದಲೇ ನನ್ನನ್ನು ಗೆಲ್ಲುವುದಕ್ಕಾಗಲಿಲ್ಲ. ಕೊನೆಯ ಪಕ್ಷವನ್ನು 2 ಸುತ್ತಿನ ಯುದ್ಧ ಮಾಡಲಿಕ್ಕೂ ಆಗಲಿಲ್ಲ. ಆನೆ ಅಂದಿರ ಸೂಜಿ ಎತ್ತಲಿಕ್ಕೆ ಆಗುದಿಲ್ಲ ಅಲ್ಲ? ಯಾವುದು? ಆನೆಯಲ್ಲಿ ಸೂಜಿ ಎತ್ತಲಿಕ್ಕೆ ಆಗುದಿಲ್ಲ ಅಂದೆ. ಆನೆಯಲ್ಲಿ ಸೂಜಿ ಎತ್ತಲಿಕ್ಕೆ ಆಗುದಿಲ್ಲ. ಪದೇ ಕೇಳೋಣ. ಒಂದಕ್ಕೆ ಸೂಜಿ ಅಲ್ಲ, ದೊಡ್ಡ ಮರದ ದಿಣ್ಣೆ. ಇದನ್ನು ಎತ್ತಲಿಕ್ಕಾಗೈತವ ಮತ್ತು ಸೂಜಿ ಎತ್ತುವುದು ಹೌದವ? ಈ ಸೂಜಿ ಬೇಡ, ಹೇಳು. ನಿನಗೆ ಸೂಜಿ ಆದ್ರೆ ಸೂಜಿ, ದಬ್ಬಣ ಆದ್ರೆ ದಬ್ಬಣ. ನಿನ್ನ ಅಭಿರುಚಿಗೆ ಸಂಬಂಧಪಟ್ಟ ಹಾಗೆ ವ್ಯವಹರಿಸೋಣ, ಅದು ವಿಷಯ ಅಲ್ಲ. ಈಗ ನನ್ನಲ್ಲಿ ಯುದ್ಧ ನಡೆಸಬೇಕು ಎಂಬ ಕಾಂಕ್ಷೆಯಿಂದಲೇ ನೀನು ಬಂದಂಥವನು ಅಂತಾದ್ರೆ ಈ ಸಮಯಕ್ಕೆ ನೀನ್ ಸ್ವರದಲ್ಲೇ ಮಾತಾಡ, ನಮಗಿದು ಅಭ್ಯಾಸ. ಇಷ್ಟ ಅಂದ್ರೆ ನಾವು ಮಾತ್ರ ಆಡುವುದಿಲ್ಲ. ಹಾಗಾಗಿ ಅವ ಹೇಳಿ ಬಿದ್ದ. ಆ ಹೆಣ ಒಂದು ಹಿಡ್ಕೊಂಡು ಮನೆಗೆ ಹೋಗು. ಅಲ್ಲ, ಜೀವಂತ ಹೆಣ ಅಷ್ಟೇ. ಮತ್ತೆ ಅವನಿಂದ ಇನ್ನೇನು ಆಗುದಿಲ್ಲ, ಆಗ್ಲಿಕ್ಕಿಲ್ಲ. ಆಗ್ತದೆ ಇಲ್ಲೋ ಅವ್ರು ಇನ್ನೇನು ಮಾಡೋದು ಬೇಡ, ಇನ್ನ ಮಾಡಿ ಮುಗಿಸ್ತೇವೆ. ಹೌದಾ? ಅಂದ್ರೆ ನೀನು ಇವತ್ತು ನಿರ್ಧಾರ ಮಾಡಿಕೊಂಡೇ ಬಂದಿದ್ದೆ ಸಾಯುವುದು ಅಂತ. ಕೊಲ್ಲುವುದು ಅಂತ. ನೀನು ಕೊಲ್ಲುವುದೋ ನೀನೇ ಸಾಯುವುದೋ ಎನ್ನುವುದಲ್ಲ. ಭರ
ರಕ್ಷಿಸಬೇಕು, ಧರಿಸಬೇಕು. ಅಪರಾಧವಾಯಿತು ನನ್ನಿಂದ ಎನ್ನುವುದು ಈಗ ನನಗೆ ಅರ್ಥ ಆಗುತ್ತಾ ಇದೆ. ಯಾಕೆಂದ್ರೆ ಕ್ರೋಧೋನ್ಮತ್ತವಾಗಿ ಹೊರಾಂಗಣದಲ್ಲಿ ಜೀವನ ಪಡೆಯಲೇಬೇಕು ಎಂಬ ಕಾಂಕ್ಷೆಯಿಂದ ಬಂದ ವಿರೋಧಿಗಳನ್ನೆಲ್ಲ ಹಿಮ್ಮೆಟ್ಟಿಸುತ್ತಾ ಸಮರ ಮುಗಿಸುತ್ತಾ ಸಮರಾಂಗಣದ ತನ್ಮಧ್ಯಕ್ಕೆ ಬಂದಾಗ ನನ್ನ ಪಾಲಿಗೆ ಗೋಚರವಾದವರು ನೀವು. ಹಾಗಾದ್ರೆ ಇವತ್ತಿನ ಯುದ್ಧ ಕ್ಷೇತ್ರಕ್ಕೆ, ಯುದ್ಧ ಪ್ರಾರಂಭಕ್ಕೆ ಪರೋಕ್ಷವಾಗಿ ನೀವೇ ಕಾರಣ ಎಂಬುದಾಗಿ ಭಾವಿಸಿ ನಿಮ್ಮಲ್ಲಿ ಹೋರಾಟವನ್ನು ನಡೆಸಿದಾಗ ನೀವು ನನ್ನಿಂದ ಸೋತಿದೆ. ಅದು ನನ್ನ ಭ್ರಮೆ. ಸೋತಂತೆ ನಟಿಸಿ ಆ ಮಹಾತಾಯಿಯನ್ನು ನನ್ನ ಎದುರುಗಡೆಯಲ್ಲಿ ಹುರಿದುಂಬಿಸಿದಿರಿ. ಹಾಗಾದ್ರೆ ಇಲ್ಲಿಯ ಕಾರ್ಯಕ್ಕೆ, ನಡೆಯುತ್ತಿರುವಂತಹ ವ್ಯವಹಾರಕ್ಕೆ, ಲೋಕ ನಡೆಯುತ್ತಾ ಇರುವುದಕ್ಕೆ ನಿಮ್ಮ ಸಂಕಲ್ಪವೇ ಕಾರಣ ಎನ್ನುವುದು ಈಗ ಅರ್ಥ ಆಯಿತು. ದೇವರೇ, ನಾನೀಗಾಗಲೇ ಮಹಾ ಅಪರಾಧವನ್ನು ಮಾಡಿದ್ದೇನೆ ಎನ್ನುವುದು ಗೊತ್ತಾಯಿತು. ಲೋಕವನ್ನೇ ನಡುಗಿಸಿ ಪ್ರತ್ಯಕ್ಷ ದೇವಲೋಕವನ್ನೇ ವಶಪಡಿಸಿಕೊಂಡು ಅಲ್ಲಿರುವಂತಹ ವಸ್ತುವನ್ನೆಲ್ಲ ನನ್ನ ಕೈವಶ ಮಾಡಿಕೊಂಡವ. ಧೌಮಾಸುರನಿಗೆ ಮಿಗಿಲಾಗಿ ಮತ್ತೊಬ್ಬ ವ್ಯಕ್ತಿಯೋ ಶಕ್ತಿಯೋ ಹೊರಹೊಮ್ಮಬಾರದು ಎನ್ನುವ ಕಾಂಕ್ಷೆಯಿಂದಲೇ ಹೋರಾಟವನ್ನು ನಡೆಸಿದವ. ಅದನ್ನು ಸಾಧಿಸಿಯೂ ತೋರಿಸಿದವ. ಹಾಗಾದ್ರೆ ಈ ಸಾಧನೆಗೆಲ್ಲ ಮೂಲ ಕಾರಣ ಯಾವುದು? ವ್ಯಕ್ತಿಯೊಬ್ಬ ಎಷ್ಟೇ ದೊಡ್ಡವನಾಗಲಿ, ವ್ಯಕ್ತಿಯೊಬ್ಬ ಎಷ್ಟೇ ಬೆಳೆಯಲಿ, ವ್ಯಕ್ತಿಯೊಬ್ಬ ಎಷ್ಟೇ ಪ್ರಖ್ಯಾತನಾಗಲಿ, ಆದರೆ ತನ್ನ ಹುಟ್ಟಿಗೆ ಕಾರಣೀಕರ್ತರಾದಂತಹ ತಂದೆ ತಾಯಿಯರನ್ನ ಕಾಣಲಿಲ್ಲ ಅಂತಾದ್ರೆ, ಆ ತಂದೆ ತಾಯಿಯರ ಮಡಿಲಲ್ಲಿ ಮಗುವಾಗಿ ದಿನವೊಂದನ್ನಾದರೂ ಕಳೆಯಲಿಲ್ಲ ಅಂತಾದ್ರೆ ಆ ವ್ಯಕ್ತಿಯ ಬದುಕು ಎನ್ನುವುದು ಶೂನ್ಯ. ಜೀವಿಯೊಬ್ಬನ ಬದುಕು ಪ್ರಾರಂಭವಾಗುವುದೇ ತನ್ನನ್ನ ಪಡೆದವರಿಂದ, ಹಡೆಯುವುದಕ್ಕೆ ಕಾರಣೀಕರ್ತರಾದಂತಹ ಜನಕರಿಂದ. ಹಾಗಾದರೆ ಅಂತ ಭಾಗ್ಯ ವಿಶೇಷತೆ ಈ ನರಕಾಸುರನ ಪಾಲಿಗೆ ಮಾತ್ರ ಬರಲೇ ಇಲ್ಲ. ಕೊನೆಯ ಸಂದರ್ಭದಲ್ಲಿ ಆದರೂ ಹೋರಾಟದಿಂದಲಾಗಿ ನನ್ನ ತಂದೆ ತಾಯಿಯರನ್ನ ಕಾಣುವಂತಹ ಭಾಗ್ಯವನ್ನು ನನ್ನ ಪಾಲಿಗೆ ಲಭ್ಯವಾಗಲಿ ಎನ್ನುವ ಉದ್ದೇಶದಿಂದಲೇ ಹೋರಾಟವೇ ಬದುಕಿನ ಮೌಲ್ಯ ಎನ್ನುವುದಾಗಿ ಭಾವಿಸಿದೆ. ಹೋರಾಟಕ್ಕೆ ಮುಖ್ಯ ಉದ್ದೇಶ ಎಲ್ಲರನ್ನು ಸೋಲಿಸಬೇಕು ಅಂತ ಅಲ್ಲವೇ ಅಲ್ಲ. ಹೋರಾಟದ ಮುಖ್ಯ ಉದ್ದೇಶ ಬ್ರಹ್ಮ ನೀಡಿರುವಂತಹ ವರ. ಯಾವಾಗ ತಂದೆ ತಾಯಿಗಳು ಒಂದಾಗಿ ರಣಾಂಗಣದಲ್ಲಿ ನಿನ್ನ ಕಣ್ಣೆದುರಿನಲ್ಲಿ ಗೋಚರವಾಗುತ್ತಾರೋ ಅಲ್ಲಿಗೆ ನಿನಗೆ ಮರಣ. ತಂದೆ ತಾಯಿಗಳಿಂದ ಮರಣ ಬಂದರೂ ತೊಂದರೆ ಇಲ್ಲ. ಸಾಯುವ ಕೊನೆಯ ಕ್ಷಣದ ಮೊದಲಾದರೂ ನನ್ನ ಜನ್ಮದಾತರನ್ನು ಕಾಣುವಂತಹ ಯೋಗವೊಂದು ಲಭ್ಯವಾಗುತ್ತದಲ್ಲ. ತನ್ಮೂಲಕವಾಗಿ ಬದುಕಿನಲ್ಲಿ ಮಹಾನ್ಮತೆಯನ್ನು ನೀಗಿಸಿಕೊಳ್ಳುವುದಕ್ಕೆ ಸಾಧ್ಯವಾಗುತ್ತದಲ್ಲ ಎನ್ನುವ ಕಾರಣಕ್ಕಾಗಿ ಸಿಕ್ಕವರಲ್ಲಿ ಕಂಡವರಲ್ಲಿ ಹೋರಾಟಕ್ಕಾಗಿ ಮುಂದುವರಿದೆ. ಈ ಪ್ರಪಂಚದಲ್ಲಿ ಒಂದು ಶಿಶುವಿನ ಬೆಳವಣಿಗೆಗೆ ಮುಖ್ಯವಾದಂತಹ ಕಾರಣ ಮನೆಯ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರು. ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು. ಯಾಕಾಗಿ ಈ ಮಾತು? ಹುಟ್ಟಿದ ಮಗುವಿಗೆ ತಾಯಿಯಿಂದ ಕೊಡುವಂತಹ ಸಂಸ್ಕಾರ, ತಂದೆಯಿಂದ ಕೊಡುವಂತಹ ಸಂಸ್ಕಾರ ಬದುಕಿನ ಕೊನೆಯ ಉಸಿರಿರುವಲ್ಲಿಯವರೆಗೂ ಇರುವುದಕ್ಕೆ ಸಾಧ್ಯ. ಯಾವ ಸಂಸ್ಕಾರದ ಮೂಲ ಮಂತ್ರವನ್ನ ಪ್ರಾರಂಭದಲ್ಲಿ ಹೇಳಿರ್ತಾರೋ ಅದೇ ಬೆಳವಣಿಗೆಯಲ್ಲಿ ಮಗು ಮುಂದುವರಿಯಿತು ಅಂತಾದ್ರೆ ಸಮಾಜಕ್ಕೊಬ್ಬ ಶ್ರೇಷ್ಠ ಮಗುವಾಗಿ
ಮುಖವಾಗಿ ಹೊರಹೊಮ್ಮುವುದಕ್ಕೆ ಸಾಧ್ಯ. ಆದ್ದರಿಂದಲೇ ಮಕ್ಕಳು ತಂದೆ ತಾಯಿಯರ ಮಡಿಲಲ್ಲಿ ಬೆಳೆದವರು ಸಂಸ್ಕಾರವನ್ನು ಸಂಸ್ಕೃತಿಯನ್ನು ಪಡೆದುಕೊಳ್ಳುವುದಕ್ಕೆ ಸಾಧ್ಯ. ನನಗ ಭಾಗ್ಯ ಇರಲಿಲ್ಲ ದೇವರಿಗೆ. ತಂದೆ ತಾಯಿಯರಿಂದ ದೂರವಾಗಿ ತಂದೆ ತಾಯಿಗಳ ಮುಖವನ್ನು ಕಾಣುವ ಯೋಗ ಇಲ್ಲದೆ ಇದ್ದರಿಂದ ನಾನೊಬ್ಬ ಮುಂಗೋಪಿ ಆದೆ. ಕಂಡವರ ಮೇಲೆ ಶಿಫ್ಟ್ ಮಾಡುವುದಕ್ಕೆ ಮುಂದಾದೆ. ಯಾರು ಏನೇ ಕೇಳಿದ್ರು ಅವರ ಮೈ ಮೇಲೆ ಎರಗುವುದಕ್ಕೆ ಮುಂದಾದೆ. ಯಾರಾದರೂ ನನ್ನನ್ನು ಪ್ರಶ್ನಿಸಿದ್ರೆ ಅಂತವರನ್ನು ಕೊಲ್ಲುವುದಕ್ಕೆ ಮುಂದಾದೆ. ಈ ಮುಂಗೋಪಕ್ಕೆ ಮುಖ್ಯ ಕಾರಣ ನನ್ನನ್ನು ಹೆತ್ತವರನ್ನು ನಾನು ಕಾಣದೇ ಇರುವಂತಹ ನನ್ನ ಕೀಳರಿಮೆ ಎನ್ನುವುದು ಈಗ ಅರ್ಥ ಆಗ್ತಾ ಇದೆ. ವ್ಯಕ್ತಿಯೊಬ್ಬನಿಗೆ ಉಸಿರು ಇದ್ದಾಗ ಹೆಸರು ಮಾಡುವ ಪ್ರಯತ್ನಕ್ಕೆ ಮುಂದಾಗಬೇಕು. ಆದರೆ ಉಸಿರು ನಿಂತಾಗ ಉಸಿರು ಇರುವಾಗ ಮಾಡಿದ ಹೆಸರೇ ಶಾಶ್ವತವಾಗಿ ಪಸರಿಸಿರಬೇಕು. ಆದರೆ ವಿಪರ್ಯಾಸ ಕೆಲವು ಬಾರಿ ಹೆಸರು ಇರುವಾಗ ಉಸಿರಿರುವುದಿಲ್ಲ. ಉಸಿರು ಇದ್ದವನಿಗೆ ಹೆಸರು ಮಾಡುವ ಶಕ್ತಿ ಸಾಮರ್ಥ್ಯ ಒದಗಿ ಬರುವುದಿಲ್ಲ. ಆ ಪ್ರಾರಬ್ಧ ಕರ್ಮಕ್ಕೆ ನಾನು ಒಳಗಾಗಿದ್ದೇನೆ ದೇವರೇ. ಇಲ್ಲಿಯವರೆಗೆ ಲೋಕವೇ ಬೆರಗಾಗುವ ಹಾಗೆ ಹೆಸರು ಮಾಡಿದೆ. ಉಸಿರಿತ್ತು, ಆದ್ರೆ ಏನು ಮಾಡೋಣ? ಈಗ ಉಸಿರೇ ನಿಲ್ಲುವ ಕಾಲ ಬಂದಿದೆ. ಹೆಸರಿಸುವ ಜೊತೆಯಲ್ಲಿ ಬದುಕುವ ಯೋಗ ಇಲ್ಲ. ಪಡೆದ ದುಡಿತೀಯೋ ದುಡಿದ ದುಡಿತೀಯೋ ಎನ್ನುವುದು ಈ ಕಾರಣಕ್ಕಾಗಿ. ನಾವು ದುಡಿದದ್ದನ್ನೆಲ್ಲ ನಾವೇ ತಿಂತೇವೆ ಎನ್ನುವುದಕ್ಕೆ ಯಾವ ಸಾಕ್ಷಿಯೂ ಇಲ್ಲ. ನಾವು ದುಡಿದದ್ದನ್ನೆಲ್ಲ ನಾವೇ ಅನುಭವಿಸ್ತೇವೆ ಎನ್ನುವುದು ಕೇವಲ ಬಾಲಿಶ. ನಮ್ಮಲ್ಲಿ ಎಷ್ಟು ಪ್ರಾಪ್ತಿ ಇದೆಯೋ ಅಷ್ಟನ್ನು ಮಾತ್ರ ನಾವು ಅನುಭವಿಸುವುದಕ್ಕೆ ಸಾಧ್ಯ. ಒಂದು ಪ್ರಶ್ನೆ, ನನ್ನ ಜೀವನ ಯಾಕೆ ಹೀಗಾಯಿತು? ನಾನು ಯಾಕೆ ಈ ರೀತಿ ಬದುಕನ್ನು ಸಾಗಿಸಬೇಕಾಯಿತು? ಯಾರಿಗೂ ಯಾವುದೇ ತಪ್ಪನ್ನು ಎಸಗದೇ ಇರುವಂತಹ ನನಗೆ ಈ ಪ್ರಾರಬ್ಧ ಕರ್ಮ ಯಾವ ಕಾರಣಕ್ಕಾಗಿ ಹೇಳಬೇಕು? ನಿನ್ನ ಪ್ರಶ್ನೆಗಳೆಲ್ಲ ಸಹಜವಾದದ್ದೇ, ಸಾಧುವಾದದ್ದೇ. ಆದ್ರೆ ಏನು ಮಾಡೋಣ ಹೇಳು? ನಿನ್ನ ವ್ಯಥೆಯನ್ನು ಎನ್ನುವುದು ನಮ್ಮ ಪಾಲಿಗೂ ಅರಿವಾಗುತ್ತದೆ. ಹಾಗಂತ ಇದಕ್ಕೆಲ್ಲೂ ಹಿಂದೆ ನಡೆದ ಘಟನೆಯೂ ಸಾಕ್ಷಿ. ನೀ ಕೇಳಿರಬಹುದು ಆದಿದೈತ್ಯರು ಎನ್ನುವ ಹಾಗೆ ಹಿರಣ್ಯಾಕ್ಷ ಹಿರಣ್ಯಕಶಿಪು, ಅದರಲ್ಲಿ ಹಿರಣ್ಯಾಕ್ಷ ಬ್ರಹ್ಮದೇವನಿಂದ ವರವನ್ನು ಪಡೆದು ನಾರಾಯಣನನ್ನು ಶಿಕ್ಷಿಸಬೇಕು ಎನ್ನುವ ಕಾರಣಕ್ಕಾಗಿ ಭೂದೇವಿಯನ್ನು ಅಪಹರಿಸಬೇಕು ಎಂದಾಗ ಅಂತಹ ಕಾಲಕ್ಕೆ ಭೂದೇವಿಯನ್ನು ನಾರಾಯಣ ರಕ್ಷಿಸುವುದು ಆದ್ಯ ಕರ್ತವ್ಯವಾಯಿತು. ಭೂದೇವಿಯಾರು ನಾರಾಯಣ ಹಾಗಂತ ಹೆಂಡತಿಯನ್ನು ರಕ್ಷಣೆ ಮಾಡಬೇಕು ಎನ್ನುವ ಕಾರಣಕ್ಕಾಗಿ ತಾಮಸಿ ಗುಣದಿಂದಾಗಿ ಅವತಾರಿ ಪುರುಷರಾಗಿ ನಿನ್ನ ಆ ದಾನವನ ಸಮ್ಮುಖದಲ್ಲಿ ನಾವು ನೋಡಬೇಕಾಯಿತು. ಶ್ವೇತ ವರಹವಾಗಿ ಅವನ ಸಮ್ಮುಖನ ಹೋರಾಟ ಮಾಡುತ್ತಾ ತಾಮಸ ಗುಣದಿಂದಿದ್ದೆ ಆ ದಾನವನನ್ನು ಕೊಂದು ಕಳೆದೆ. ಆ ಬಳಿಕ ಭೂದೇವಿ ಆತನನ್ನು ಬಯಸಿದರು. ಶ್ವೇತ ವರಹನನ್ನು ಸೇರಬೇಕು ಎನ್ನುವ ಹಾಗೆ ತಾಮಸ ಗುಣದಿಂದಾಗಿ ಭೂದೇವಿಯನ್ನು ಸೇರಿದ್ದರಿಂದ ಆ ರೇತಸ್ಸು ಎನ್ನುವುದು ಭೂಮಿಯಲ್ಲಿ ಸೇರಿಕೊಂಡಿತ್ತು. ಅದರಿಂದ ಹುಟ್ಟಿದವನು ನೀನು. ಹಾಗಂತ ನಿನ್ನನ್ನು ಇರಿಸಿದ್ದು ಸ್ಮಶಾನದ ನರಕಪಾಲದಲ್ಲಿ. ಆದ್ದರಿಂದ ನೀನು ನರಕಾಸುರನಾದೆ. ಭೂದೇವಿಯ ಮಗನಾದ್ದರಿಂದ ಭೂಮಾಸುರನಾದೆ. ಗುರುಗಳಾಗಿರುವಂತಹ ವಸಿಷ್ಠರ ಆಶ್ರಮದಲ್ಲಿಯೇ ನಿನ್ನದ್ದಾಗಿರುವಂತಹ ವಿದ್ಯಾಭ್ಯಾಸ ಎನ್ನುವುದು ನಡೆಯಿತು. ಅದೊಂದು ವಿಷಯ ಸತ್ಯವೇ. ತಂದೆ ತಾಯಂದಿರು ಎನ್ನುವಂತಹ ಚೌಕಟ್ಟಿನಲ್ಲಿ ಬದುಕದೇ ಇರುವ ಮಕ್ಕಳು ಹಠಮಾರಿಗಳಾಗುತ್ತಾರೆ ಎನ್ನುವುದಕ್ಕೆ ನೀನು ನಿದರ್ಶನವಾಗಿ ಹೋದೆ. ಜೊತೆಯಲ್ಲಿ ನಿನಗೆ ಸ್ನೇಹಿತನಾಗಿ ದೊರಕಿದವ ಮುರಾಸುರ. ಅವನದ್ದಾಗಿರುವಂತಹ ದುರ್ನಡತೆಯೋ ದುರುಪದೇಶದಿಂದಾಗಿ ನಿನ್ನ ದಾನವತ್ವ ಎನ್ನುವುದು ಮೇಲೆದ್ದಿತ್ತು. ದೇವತೆಗಳನ್ನು ಸೋಲಿಸುವಂತಹ ಮಟ್ಟಕ್ಕೆ ನೀನು ಬೆಳೆದು ನಿಂತೆ. ಹಾಗಿದ್ದ ದೇವಲೋಕದ ಸುವಸ್ತುಗಳನ್ನೆಲ್ಲ ನೀನು ಇಲ್ಲಿಯವರೆಗೆ ತಂದದ್ದು ತಂದೆ ತಾಯಿಗಳನ್ನು ಕಾಣಬೇಕು ಎನ್ನುವ ಉದ್ದೇಶದಿಂದ. ಅದನ್ನು ತಿಳಿದೆಯೇ ಭಾಮೆ ಅವಳನ್ನು ಹೆಂಡತಿ, ಅವಳ ಭೂದೇವಿಯ ಒಂದು ಅಂಶ. ಆ ಕಾರಣಕ್ಕಾಗಿ ಅವಳನ್ನು ಜೊತೆಗೂಡಿ ನಿನ್ನ ಸಮ್ಮುಖ ಹೋರಾಟಕ್ಕೆ ನಿಂತವನಿದ್ದೇನೆ. ಈಗ ನಿನ್ನ ಬಲವಾದಂತಹ ಭಕ್ತಿಗೆ ನಾನು ಮೆಚ್ಚಿನವನು ಇದ್ದೇನೆ. ಕೇಳು, ಬೇಕಾದ ವರವನ್ನ ಕೇಳು, ಕೊಡುವುದಕ್ಕೆ ಸಿದ್ಧನೂ ಇದ್ದೇನೆ. ಸತ್ಯಕ್ಕಾಗಿ ನಾನು ಇಲ್ಲಿವರೆಗೆ ಹೋರಾಟವನ್ನು ನಡೆಸಿದವ. ಆ ಸತ್ಯ ನನಗೆ ಗೊತ್ತಾಯಿತು ಎಂಬುದಿಗೆ
ಅಷ್ಟೇ ಅಲ್ಲ, ನಿನ್ನ ಕೃಪೆಯಿಂದಲಾಗಿ ಬದುಕನ್ನು ಕಂಡುಕೊಂಡವನಾದ್ರಿಂದ ಮುಂದಿನ ಜನಾಂಗಕ್ಕೆ ನನ್ನ ಹೆಸರು ಎನ್ನುವುದು ಚಿರಸ್ಥಾಯಿಯಾಗಿರಬೇಕು. ಅದು ನಿನ್ನ ಚರಿತ್ರೆಯ ಪುಟಗಳಲ್ಲಿ ಲೀನವಾಗಬೇಕು, ಹಾಗೆ ಸಂಗ್ರಹಿಸಬೇಕು ಅಂತ ಹೇಳಿ ಯೋಚನೆ ಮಾಡಬೇಡ. ಇಂದು ಅಶ್ವಿಜ ಚತುರ್ದಶಿ, ಹಾಗಂತ ಅದನ್ನೇ ನಿನ್ನನ್ನ ಇವತ್ತು ಹೋರಾಟ ಮಾಡುವುದರ ಮುಖೇನ ಮಾಡಿಕೊಂಡು ನರಕ ಚತುರ್ದಶಿ ಎನ್ನುವ ಹಾಗೆ ತೈಲವನ್ನು ಮೈಗೆಲ್ಲ ಲೇಪಿಸಿಕೊಂಡು ಬಾಂಧವರೆಲ್ಲ ಒಂದಾಗಿ ಸಂತೋಷದಿಂದಾಗಿ ಹಬ್ಬವನ್ನು ನಡೆಸುವ ರೀತಿ ನಾನು ಮಾಡ್ತೇನೆ. ಜೊತೆಯಲ್ಲಿ ಆ ದಿನ ಭಕ್ತಿ ಭಾವದಿಂದ ಯಾರು ನಮ್ಮನ್ನು ಪೂಜಿಸ್ತಾರೋ ಸ್ತುತಿಸ್ತಾರೋ ಅಂತವರಿಗೆ ರಕ್ಷಣೆಯನ್ನು ನಾನು ಕೊಡ್ತೇನೆ. ಹಾಗಂತ ಈಗ ನೀನು ಸಾತ್ವಿಕನಾಗಿ ನನ್ನ ಸಮ್ಮುಖ ನಿಂತವರಿದ್ದಿ, ನಿನಗೆ ಮೋಕ್ಷೆಯನ್ನು ನಾನು ಕೊಡಬೇಕಂತಿದ್ದರೆ ಹಿಂದಿನ ಕಾಲವ ರೂಪವನ್ನು ನಿನಗೆ ಕರುಣಿಸ್ತೇನೆ. ನಿನ್ನ ಮುಖ ಯಾಕೆ ಮಾಡಿದ್ದೀಗ? ನನಗೆ ಮೊದಲೇ ಮಗ ಅಂತ ಗೊತ್ತಿದ್ರೆ ನಾನು ಸಾಯ್ಲಿಕ್ಕೆ ಬಿಡ್ತಾನೆ ಇಲ್ವಾಗಿತ್ತು. ಆದ್ರಿಂದಲೇ ನಿನಗೆ ಕಾರಣ ಅಷ್ಟೇ, ಕಾರಣವನ್ನು ಆಯು ಪ್ರಮಾಣಿಯನ್ನು ಅಷ್ಟಾದ್ರಿಂದ ನಾನು ಮಾಡಿದ್ದೇನೆ. ಈಗ ಸುವಸ್ತುಗಳನ್ನೆಲ್ಲ ನಮ್ಮ ಪಾಲಿಗೆ ಕಳುಹಿಸಿದ್ದಾರೆ. ಇದನ್ನೆಲ್ಲ ತೆಗೆದುಕೊಂಡು ದೇವರಿಗೆ ಹೋಗೋಣ. ಆಮೇಲೆ ಪಾರಿಜಾತ ನೆನಪಿದೆಯಲ್ಲ, ಕಳಿಸ್ತೇನೆ. ದೇವರಂತೂ ಮಕ್ಕಳ ಪಡಿಲಿಕ್ಕೆ ಬಂದಿದ್ದೇನೆ.